ನಮಸ್ಕಾರ. ಗುಜರಾತ್ ಸರ್ಕಾರದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ನಡೆಸುತ್ತಿರುವ ಈ ಒಂದು ಸರಣಿಯಲ್ಲಿ ಇಂದು ನಾನು ಡಾಕ್ಟರ್ ಎಚ್.ಎಸ್. ಗಣೇಶ ಭಟ್ಟ ಬೆಂಗಳೂರಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅನೇಕ ವರ್ಷಗಳವರೆಗೆ ಬೋಧಿಸಿ MES ಟೀಚರ್ಸ್ ಕಾಲೇಜ್, ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ, ಅಲ್ಲಿ ಉಪಾಧ್ಯಾಯನಾಗಿ ಪ್ರಾಂಶುಪಾಲನಾಗಿ ನಿವೃತ್ತಿ ಹೊಂದಿ ಈಗ ಅದೇ ಸಂಸ್ಥೆಗಳಲ್ಲಿ ಡೈರೆಕ್ಟರ್ ಅಕಾಡೆಮಿಕ್ಸ್ ಆಗಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ವಿಜ್ಞಾನ ಮತ್ತು ಗಣಿತ ಶಿಕ್ಷಕ. ವಿಜ್ಞಾನದಲ್ಲಿ ಅನೇಕ ಪ್ರಯೋಗಗಳನ್ನು ನಾನು ಮಾಡಿದ್ದೇನೆ. ಗಣಿತದಲ್ಲೂ ಕೂಡ ಅನೇಕ ಪ್ರಯೋಗಗಳನ್ನು ಮಾಡಿ ಗಣಿತದ ಪ್ರಯೋಗಶಾಲೆ, ವಿಜ್ಞಾನದ ಪ್ರಯೋಗಶಾಲೆಗಳನ್ನು ಅನೇಕ ಸಂಸ್ಥೆಗಳಲ್ಲಿ ಹುಟ್ಟು ಹಾಕುವುದಕ್ಕೂ ಕೂಡ ಸಹಕರಿಸಿದ್ದೇನೆ. ಶಿಕ್ಷಣದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್, ಗಣಿತ ಮತ್ತು ಕಲೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದಕ್ಕೆ ಸಂಬಂಧಪಟ್ಟ ಸ್ಟೆಮ್ ಮತ್ತು ಸ್ಟೀಮ್ ಎಜುಕೇಷನ್ ಅನ್ನುವುದೇನಿದೆ, ಅದರ ಬಗ್ಗೆ ಈಗ ನಾನು ವಿಚಾರವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯಳ್ ಧಿಯಂ ಪ್ರಚೋದಿಸೆಂದು ಅನುದಿನವೂ ಬೇಡಿದೊಡೆ ಧಿಯಂ ಪ್ರಚೋದಿಸೆಂದು ಅನುದಿನವು ಬೇಡಿದೊಡೆ ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ ಮಂಕುತಿಮ್ಮ. ಕನ್ನಡದ ಹೆಸರಾಂತ ಸಾಹಿತಿಗಳಾದ ಡಾಕ್ಟರ್ DV ಗುಡ್ಡಪ್ಪನವರ ಮಂಕುತಿಮ್ಮನ ಕಗ್ಗದ 4 ಸಾಲುಗಳು. ಗಾಯತ್ರಿಯನೇ ಪರಮ ಮಂತ್ರವೆಂದಾರ್ಯಳ್ ಅನ್ನುವ ಈ ಒಂದು 4 ಸಾಲಿನ ಕಗ್ಗದಲ್ಲಿ ಧೀಯಂ ಪ್ರಚೋದಿಸೆಂದು ಅನುದಿನವೂ ಬೇಡಿದೊಡೆ ಅನ್ನುವ ಪದವನ್ನು ಬಳಸ್ತಾರೆ. ಧೀ ಶಕ್ತಿ ಅಂದರೆ ವಿಸ್ಡಮ್ ಅಂತ ಕರೀತೇವೆ. ನಾಲೆಡ್ಜ್ ಇಸ್ ಡಿಫ್ರೆಂಟ್, ವಿಸ್ಡಮ್ ಇಸ್ ಡಿಫ್ರೆಂಟ್. ನಾಲೆಡ್ಜ್ ಅಂದರೆ ಜ್ಞಾನ, ವಿಸ್ಡಮ್ ಅಂದರೆ ಧೀ ಶಕ್ತಿ ಅಂತ. ಧೀ ಶಕ್ತಿ ಏನನ್ನು ಮಾಡುತ್ತೆ ಅಂದರೆ, ಏನೇನು ವಿಷಯಗಳನ್ನು ನಾವೆಲ್ಲ ಕಡೆಯಿಂದ ಸಂಗ್ರಹ ಮಾಡಿ ಆ ವಿಷಯವನ್ನು ನಮ್ಮದಾಗಿಸಿಕೊಳ್ತೇವೆ, ಅದು ಜ್ಞಾನವಾಗಿರುತ್ತೆ. ಈ ಜ್ಞಾನಕ್ಕೆ ಒಳಶಕ್ತಿಯನ್ನು ತುಂಬುವುದಿದೆಯಲ್ಲ, ಅದಕ್ಕೆ ನಾವು ಧೀಶಕ್ತಿ ಅಂತ ಕರಿತೇವೆ. ಇದನ್ನು ಬಹಳ ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳಬೇಕಂತಂದರೆ, ಒಂದು ಇಂಜಿನಿಯರಿಂಗ್ ಓದಿದ ವಿದ್ಯಾರ್ಥಿ, ಟೆಕ್ನಾಲಜಿ ಓದಿದ ವಿದ್ಯಾರ್ಥಿ ಅಥವಾ ವಿಜ್ಞಾನವನ್ನು ಅಭ್ಯಸಿಸಿದ ವಿದ್ಯಾರ್ಥಿ ತಾನು ಕಲಿತ ಜ್ಞಾನ ಏನಿದೆ, ಈ ಜ್ಞಾನದಿಂದ ಸಾಮಾಜಿಕ ಒಳಿತನ್ನು ಉಂಟು ಮಾಡ್ತಕ್ಕಂಥದ್ದು, ಸೋಷಿಯಲ್ ಗುಡ್ನೆಸ್ ಅಂತ ಕರಿತೀವಿ. ಅದನ್ನು ಮಾಡಿದಾಗ ನಾವು ಹೇಳ್ತೇವೆ ಅವನಿಗೆ ಒಂದು ಧೀಶಕ್ತಿ ಪ್ರಚೋದಿತವಾಗಿದೆ ಅಂತ. ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಶಿಕ್ಷಣವನ್ನು ನಾವು ಶಾಲೆಗಳಲ್ಲಿ ನೀಡುವಾಗ, ಕಾಲೇಜುಗಳಲ್ಲಿ ನೀಡುವಾಗ ಶಿಕ್ಷಣವನ್ನು ಕಂಪಾರ್ಟ್ಮೆಂಟಲೈಸೇಷನ್ ಅಥವಾ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಂತ ಕರಿತೇವೆ. ಹೀಗೆ ವಿಜ್ಞಾನವನ್ನು ವಿಜ್ಞಾನವಾಗಿ, ಗಣಿತವನ್ನು ಗಣಿತವನ್ನಾಗಿ, ಭಾಷೆಯನ್ನು ಭಾಷೆಯನ್ನಾಗಿ, ಯಾವುದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದಂತೆ ನಾವು ಬೋಧನೆಯನ್ನು ಮಾಡ್ತಾಯಿದ್ದೀವಿ. ಆದರೆ ಎಲ್ಲ ವಿಷಯಗಳು ಕೂಡ ಒಬ್ಬನೊಳಗೆ ಅಡಕವಾಗತ್ತೆ ಅನ್ನುವ ಪರಿಜ್ಞಾನವೂ ಕೂಡ ನಮಗಿಲ್ಲ.
ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ವಿಜ್ಞಾನದಲ್ಲಿ ಬೇರೆ ಬೇರೆಯಾಗಿ ಹೇಳಿಕೊಟ್ಟುವುದಾದರೂ ಕೂಡ ಅದು ವಿಜ್ಞಾನ. ಫಿಸಿಕ್ಸ್ ಆಫ್ ವಾಟರ್ ಅಂತೀವಿ, ಕೆಮಿಸ್ಟ್ರಿ ಆಫ್ ವಾಟರ್ ಅಂತೀವಿ, ಬಯಾಲಜಿ ಆಫ್ ವಾಟರ್ ಅಂತೀವಿ. ಈಗ ನಮ್ಮ ಹೃದಯದ ಬಡಿತ ತೆಗೆದುಕೊಳ್ಳೋಣ. ಈ ಹೃದಯದ ಬಡಿತ ಬರೀ ಜೀವಶಾಸ್ತ್ರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದ ಅಥವಾ ಹೃದಯದ ಬಡಿತದಲ್ಲಿ ಗಣಿತವಿದೆಯಾ ಅನ್ನುವ ಪ್ರಶ್ನೆ. 80/120 ಅಂತೀವಿ. ಬ್ಲಡ್ ಶುಗರ್ ಬಗ್ಗೆ ಮಾತಾಡ್ತೀವಿ. 120 ಶುಗರ್ ಅಂತೀವಿ, 200 ಶುಗರ್ ಅಂತೀವಿ. ಆಲ್ ದಿಸ್ ಇಸ್ ಮ್ಯಾಥಮೆಟಿಕ್ಸ್. ಆದರೆ ಶಾಲೆಗಳಲ್ಲಿ ಪಾಠವನ್ನು ಬೋಧಿಸಬೇಕಾದ್ರೆ ನಾವು ವಿಜ್ಞಾನದ ಮೇಷ್ಟ್ರಾಗೇ ಉಳ್ಕೊಳ್ತೀವಿ, ಮ್ಯಾಥಮೆಟಿಕ್ಸ್ ಮೇಷ್ಟ್ರಾಗೇ ಉಳ್ಕೋತಾರೆ, ಆರ್ಟ್ಸ್ ಮೇಷ್ಟ್ರಾಗಿ ಉಳ್ಕೋತಾರೆ. ಇವಾಗ ಏನಾಯಿತು? ನಾಲೆಡ್ಜ್ ಅನ್ನತಕ್ಕಂಥದ್ದು ಏನಿದೆ ಬಹಳ ವಿಸ್ತಾರವಾದದ್ದು. ಅದನ್ನು ನಾವು ಒಟ್ಟಾಗಿ ಸೇರಿಸೇನೇ ಇಲ್ಲ. ಈ ರೀತಿಯಾಗಿ ಒಟ್ಟಾಗಿ ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಇಂಜಿನಿಯರಿಂಗ್ ಮತ್ತು ಕಲೆ ಇವೆಲ್ಲವನ್ನೂ ಕೂಡ ಒಗ್ಗೂಡಿಸಿ ಒಂದು ಪಠ್ಯವಸ್ತುವನ್ನು ತಯಾರಿ ಮಾಡಿ ಪಠ್ಯಕ್ರಮದಲ್ಲಿ ಅದನ್ನು ಅಳವಡಿಸಿ ಕೊಡುವಂತಹ ಶಿಕ್ಷಣ ಇದೆಯಲ್ಲ, ಇದನ್ನು ಸ್ಟೀಮ್ ಎಜುಕೇಷನ್ ಅಂತ ನಾವು ಕರಿತೇವೆ. ಅನೇಕ ಶಿಕ್ಷಣ ತಜ್ಞರು ಸ್ಟೀಮ್ ಶಿಕ್ಷಣ ಏನುಂಟು ಇದು 21ನೇ ಶತಮಾನದ ಅತ್ಯಗತ್ಯ ಅಂಶ ಎಂದು ಪರಿಗಣಿಸಿದ್ದಾರೆ. 21ನೇ ಶತಮಾನದಲ್ಲಿ ನಾವು ಯಾವ ರೀತಿಯಾದಂತಹ ಕೌಶಲಗಳನ್ನು ಮಕ್ಕಳಿಗೆ ಕಲಿಸ್ತೇವೆ? ನಿಮಗೆ ಗೊತ್ತಿದೆ, ಅದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರಿತೀವಿ, ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ, ಕ್ರಿಟಿಕಲ್ ಇನ್ಕ್ವೈರಿ ಅಂತ ಕರಿತೀವಿ. ಇವನ್ನೆಲ್ಲ ಮಾಡಬೇಕು ಅಂತಂದರೆ ವಿದ್ಯಾರ್ಥಿಯ ತಲೆ ಒಳಗಡೆ ಯಾವುದಾದರೂ ಒಂದು ಅಂಶವನ್ನು ಹರಿಬಿಡಬೇಕು. ಆಗ ಆತ ಎಲ್ಲ ಕಡೆಯಿಂದನೂ ಕೂಡ ಯೋಚನೆ ಮಾಡೋದನ್ನು ಕಲ್ತ್ಕೊಳ್ಬೇಕು. ತೃಣಕ್ಕೆ ಹಸಿರೆಲ್ಲಿ ಅದು ದಿನಪನದೇ, ನೀರಿನದೇ, ಮಣ್ಣಿನದೇ, ಕಣ್ಣಿನದೇ, ನಿನದೇ ಅಂತ ಕೇಳ್ತಾರೆ. ಅಂದರೆ ಒಂದು ಹಸಿರು ಬಣ್ಣ ಹುಲ್ಲಿಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಮಣ್ಣು ಏನಾದರೂ ನನ್ನಿಂದ ಬಂತು ಅಂತ ಹೇಳಿದ್ರೆ, ನೀರು ಕೇಳುತ್ತೆ ನಾನು ಎಲ್ಲಿಗೆ ಹೋಗಿದ್ದೆ. ಸೂರ್ಯ ಏನಾದರೂ ನಾನೇ ಅದಕ್ಕೆ ಫೋಟೋಸಿಂಥಸಿಸ್ನಿಂದ ಹಸಿರು ಬಣ್ಣವನ್ನು ತರಿಸಿದೆ ಅಂತ ಹೇಳಿದ್ರೆ, ನಮ್ಮ ಕಣ್ಣು ಕೇಳುತ್ತೆ ನಾನು ಕಣ್ಣನ್ನು ಮುಚ್ಚಿಕೊಂಡ್ರೆ ಹಸಿರು ಬಣ್ಣ ಎಲ್ಲಿಂದ ಬಂತು. ಹಾಗಾದರೆ ಹಸಿರು ಬಣ್ಣ ಬರಬೇಕು ಅಂದರೆ, ಇಫ್ ಎ ಪ್ಲಾಂಟ್ ಹ್ಯಾಸ್ ಟು ಗೆಟ್ ದ ಗ್ರೀನ್ ಕಲರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ನಾಟ್ ಸಿಂಪ್ಲಿ ದ ವಾಟರ್, ಇಟ್ ಈಸ್ ನಾಟ್ ದ ಸಾಯಿಲ್, ಇಟ್ ಈಸ್ ನಾಟ್ ದ ಸನ್, ಇಟ್ ಈಸ್ ನಾಟ್ ದ ಮೂನ್, ಇಟ್ ಈಸ್ ನಾಟ್ ಯುವರ್ ಓನ್ ಐ. ದೆನ್ ವಾಟ್? ಆಲ್ ಥಿಂಗ್ಸ್ ಪುಟ್ ಟುಗೆದರ್. ದೇರ್ಫಾರ್ ನಿರಂತರವಾಗಿ ಬದಲಾಗುತ್ತಾ ಇರತಕ್ಕಂತಹ ಇಂದಿನ ಸಮಾಜದಲ್ಲಿ, ಈ ಸಂಕೀರ್ಣವಾದಂತಹ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರದ ಯುವಕರು ಅನೇಕಾನೇಕ ಸಮಸ್ಯೆಗಳನ್ನು ಇವತ್ತು ಪರಿಹರಿಸಬೇಕಾದಂತಹ ಸಂದರ್ಭ ಇದೆ. ಈ ಸಮಸ್ಯೆಗಳು ಒಂದು ಕೋನದಿಂದ ಉಂಟಾಗುವಂಥದ್ದಲ್ಲ. ಅದು ಯಾವುದೇ ಸಮಸ್ಯೆ ಇರಬಹುದು. ರೈಲ್ವೆ ಟ್ರ್ಯಾಕ್ ಇರಬಹುದು, ಇಲ್ಲರೆ ಏರ್ ಟ್ರಾಫಿಕ್ ಇರಬಹುದು, ಅಥವಾ ಟ್ರಾಫಿಕ್ ಇನ್ ದ ವಾಟರ್ ಇರಬಹುದು, ಯಾವುದಾದ್ರೂ ಇರಲಿ. ಇದಕ್ಕೆ ಸಮಸ್ಯೆ ಒಂದು ಸಬ್ಜೆಕ್ಟ್ನಿಂದ ನಾವು ಅದನ್ನು ಬಗೆಹರಿಸೋದಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ನಾವೇನು ಮಾಡಬೇಕು? ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇರತಕ್ಕಂತಹ ಎಲ್ಲ ಮಾಹಿತಿಯ ಅರ್ಥವನ್ನು ಒಟ್ಟು ಸೇರಿಸಿ, ಸಂಗ್ರಹಿಸಿ, ಮೌಲ್ಯಮಾಪನ ಮಾಡಿ ಈ ಒಂದು ಶಿಕ್ಷಣಕ್ಕೆ ಹೊಸ ರೀತಿಯ ದೃಷ್ಟಿಕೋನವನ್ನು ಕೊಡಬೇಕಾಗಿದೆ. ಅಂಥ ದೃಷ್ಟಿಕೋನವನ್ನು ಕೊಡತಕ್ಕಂಥ ಶಿಕ್ಷಣ ಯಾವುದಿದೆ ಅದು ಸ್ಟೀಮ್ ಎಜುಕೇಷನ್, STEAM. ಮೊದಲು ಅದು ಕೇವಲ ಸ್ಟೆಮ್ ಅಂತ ಪರಿಗಣಿತವಾಗಿತ್ತು, ಈಗ ಅದನ್ನು ಸ್ಟೀಮ್ ಅಂತ ಪರಿಗಣಿಸಿದ್ದಾರೆ. ಕೋವಿಡ್-19 ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಅತ್ಯಂತ ಭಯಾನಕ ಪರಿಸ್ಥಿತಿಗೆ
ಪ್ರಪಂಚವನ್ನು ತಳ್ಳಿತ್ತು. ಸಾರ್ವಜನಿಕ ಆರೋಗ್ಯ, ಸಾಮಾಜಿಕ ಬಿಕ್ಕಟ್ಟು, ಇವೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನು ನಾವು ಹುಡುಕಬೇಕು ಅಂತಂದರೆ ಒಂದು ಕ್ಷೇತ್ರದಿಂದ ಇದು ಮಾಡುವಂಥದ್ದಲ್ಲ. ಇದಕ್ಕೆ ಎಲ್ಲರ ಸಹಾಯ ಬೇಕಾಗತ್ತೆ. ಇದನ್ನು ABET ನ CEI ಯಾರಿದ್ದಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿರ್ತಾರೆ, ಅವರು ಮೈಕಲ್ ಮಿಲಿಗನ್ ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಸ್ಟೀಮ್ ಅನ್ನತಕ್ಕಂಥದ್ದೇನು? ಇದು ಒಂದು ಶಿಕ್ಷಣದ ವಿಭಾಗವಾಗಿದ್ದು ಬಾಲ್ಯದಿಂದಲೂ ಕೂಡ ಮಕ್ಕಳಲ್ಲಿ ಕಲೆ ಮತ್ತು ವಿಜ್ಞಾನಗಳ ಆಸಕ್ತಿ ಮತ್ತು ಜೀವಮಾನದ ಪ್ರೀತಿಯನ್ನು ಹುಟ್ಟುಹಾಕುವ ಗುರಿಯನ್ನು ಹೊಂದಿದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಸುಮ್ಮನೆ ಎಲ್ಲವನ್ನೂ ಕೂಡ ಬೇರೆಯಾಗಿ ಹೇಳಬಾರ್ದು. ಒಂದು ತಿಂಡಿಯ ತಟ್ಟೆಯಲ್ಲಿ ಎಲ್ಲ ತಿಂಡಿಯನ್ನು ಹಾಕಿಟ್ಕೊಂಡ ಹಾಗೆ, ಅದಕ್ಕೆ ಇಡ್ಲಿ ಕರಿತೀವಿ, ಉಪ್ಮಾ ಅಂತ ಕರಿತೀವಿ, ಉದ್ದಿನ ವಡೆ ಅಂತೀವಿ, ಮಸಾಲೆ ದೋಸೆ ಅಂತೀವಿ. ಇವೆಲ್ಲವನ್ನು ತಿಂದಾಗ ಅದು ಎಲ್ಲಿಗೆ ಹೋಗೋದು? ನಮ್ಮ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಯಲ್ಲಿ ಅದಕ್ಕೆ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಅಂತ ಕರಿತೀವಿ. ಯಾವುದು ಬೇಡವೋ ಅದನ್ನು ನಮ್ಮ ದೇಹ ಹೊರ ಹಾಕತ್ತೆ. ಅದೇ ರೀತಿಯಲ್ಲಿ ವಿಜ್ಞಾನ, ಗಣಿತ, ತಂತ್ರಜ್ಞಾನ, ಕಲೆ ಈ ಎಲ್ಲ ಶಿಕ್ಷಣಗಳನ್ನು ಕೂಡ ಒಗ್ಗೂಡಿಸಿ ಕೊಡಬೇಕು. ಯಾಕೆ ಕೊಡಬೇಕು? ಗ್ರೀಸಿನ ಕಬ್ಬಗಳನ್ನು ಓದುವವರು ದೆಹಲಿಯಲ್ಲಿ, ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು. ಗ್ರೀಸಿನ ಕಬ್ಬಗಳನ್ನು ಓದುವವರು ದೆಹಲಿಯಲ್ಲಿ, ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು. ದೇಶ ಕಾಲ ವಿಭಾಗ ಮನದ ರಾಜ್ಯದೊಳರಲು, ಶ್ವಾಸವದು ಬೊಮ್ಮನದು ಮಂಕುತಿಮ್ಮ. ಏನಂಗಂದರೆ ಅರ್ಥ? ನಾವಿವತ್ತು ಇಡೀ ಪ್ರಪಂಚದಲ್ಲಿ ಯಾವ ರೀತಿಯಾದಂಥ ಜ್ಞಾನವಿದೆ ಅವೆಲ್ಲವನ್ನೂ ಕೂಡ ಒಗ್ಗೂಡಿಸಿಕೊಂಡು ಇಡೀ ಒಂದು ಜಗತ್ತಿನ ಒಳಿತಿಗಾಗಿ ದುಡಿಯುವಂತಹ ಸಂದರ್ಭ ಬಂದಿದೆ. ಹಾಗಾಗಿ ವಿಚಾರಣೆಗೆ, ತನಿಖೆಗೆ, ಎಲ್ಲದಕ್ಕೂ ಕೂಡ ನಮಗೆ ಅಪರಿಮಿತವಾದ ಕ್ರೋಢೀಕೃತವಾದಂತಹ ಜ್ಞಾನ ಬೇಕಾಗಿದೆ. ನಿರಂತರವಾಗಿ ಇವತ್ತು ಜಗತ್ತು ವಿಕಸನಗೊಳ್ತಾ ಇದೆ. ನವ ಉದ್ಯಮಿಗಳು ಸೃಷ್ಟಿಯಾಗ್ತಾ ಇದೆ. ಹಿಂದೆ ಎಲ್ಲ ನಿಮಗೆ ಗೊತ್ತಿದ್ದ ಹಾಗೆ ನಮಗೆ ಯಾವುದೋ ಒಂದು 4-5 ಉದ್ಯೋಗದ ಹೆಸರುಗಳು ನಮಗೆ ನೆನಪಿತ್ತು. ಇಂಜಿನಿಯರ್ ಅಂತ ಕರೀತಾ ಇದ್ವಿ, ಡಾಕ್ಟರ್ ಅಂತ ಕರೀತಾ ಇದ್ವಿ, ಮೇಸ್ಟ್ರು ಅಂತ ಕರೀತಾ ಇದ್ವಿ, ಬ್ಯಾಂಕ್ನಲ್ಲಿ ಒಬ್ಬ ಕ್ಲರ್ಕ್ ಅಂತ ಕರೀತಾ ಇದ್ವಿ. ಇವತ್ತು ಡೇಟಾ ಅನಲಿಸ್ಟ್ ಅಂತ ಕರಿತೀವಿ, ಡಿಜಿಟಲ್ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಎಷ್ಟು ತರಹದ ಉದ್ಯೋಗ ಇದೆ ಇವತ್ತು. ಈ ಎಲ್ಲ ಉದ್ಯೋಗಗಳಿಗೆ ನಾನು ಕೊಡತಕ್ಕಂತಹ ಶಿಕ್ಷಣ ಬೇರೆಯಾಗಿದ್ದರೆ ವಿದ್ಯಾರ್ಥಿ ತನಗೆ ಬೇಕಾದಂತಹ ಕೌಶಲಗಳನ್ನು ರೂಢಿಸಿಕೊಳ್ಳುವುದಕ್ಕೆ ಅಸಾಧ್ಯ ಆಗತ್ತೆ. ಹಾಗಾಗಿ ವಿವಿಧ ರೀತಿಯ ಕೌಶಲ್ಯಗಳನ್ನು ಕಲಿಸ್ತಕ್ಕಂತಹದ್ದು ವಿದ್ಯಾರ್ಥಿಗಳ ಭವಿಷ್ಯತ್ತಿಗಾಗಿ ಮಾತ್ರವಲ್ಲದೆ ದೇಶದ ಭವಿಷ್ಯಕ್ಕೂ ಕೂಡ ಅತಿ ಮುಖ್ಯವಾಗಿದೆ. ಸ್ಟೀಮ್ ಏನು ಸ್ಪೆಷಲೈಸೇಷನ್ ಇದರಲ್ಲಿ? ಸ್ಟೀಮ್ ಶಿಕ್ಷಣಕ್ಕೂ ನಾವು ಕೊಡ್ತಕ್ಕಂತಹ ಸಾಂಪ್ರದಾಯಿಕ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಅಂತ ನೀವು ಕೇಳಿದರೆ, ಸ್ಟೀಮ್ ಶಿಕ್ಷಕರಿಗೆ ಪ್ರಾಜೆಕ್ಟ್ ಆಧಾರಿತ ಕಲಿಕೆಯನ್ನು ಬಳಸಿಕೊಳ್ಳಲು ಅಧಿಕಾರ ನೀಡುತ್ತದೆ. ಎಂಥ ಚೆನ್ನಾಗಿದೆ ಈ ಮಾತು ನೋಡಿ. ವಿದ್ಯಾರ್ಥಿಗಳಿಗೇ ಅಧಿಕಾರ ಅಂದರೆ ಸ್ಟೂಡೆಂಟ್ಸ್ ವಿಲ್ ಬಿ ಮೇಡ್ ಪವರ್ಫುಲ್ ಇನ್ ಯೂಸಿಂಗ್ ದರ್ ನಾಲೆಡ್ಜ್ ಅಂತ ಅರ್ಥ. ಇದು ಬೋಧನೆಯ ಸಾಂಪ್ರದಾಯಿಕ ಮಾದರಿಗಳಿಗೆ ವಿರುದ್ಧವಾಗಿ ಮಾಡೆಲಿಂಗ್ ಪ್ರಕ್ರಿಯೆ ಮತ್ತು ಗಣಿತ ಮತ್ತು ವಿಜ್ಞಾನ ವಿಷಯಗಳ ನಡುವೆ ಸಿನರ್ಜಿಯನ್ನು ನಿಯಂತ್ರಿಸುತ್ತದೆ. ನಾವೆಲ್ಲರೂ ಕೂಡ ಎನರ್ಜಿ ಅನ್ನೋ ಪದ ಕೇಳಿದ್ದೀವಿ. ಸಿನರ್ಜಿ ಅಂದರೆ ಯಾವುದು? ಸಿನರ್ಜಿಗೆ ಒಳ್ಳೆಯ ಉದಾಹರಣೆ ಅಂದರೆ 1 ವರ್ಷದ ಮಗು ಅದು ಮಲ್ಕೊಳ್ಬೇಕಾದ್ರೆ ಅಥವಾ ಎದ್ದೇಳಬೇಕಾದ್ರೆ ಅಥವಾ ಆಟ ಆಡಬೇಕಾದ್ರೆ ತನ್ನ 2 ಕೈಗಳು 2 ಕಾಲುಗಳು ಎಲ್ಲವನ್ನೂ ಸೇರಿಸಿ ಒಂದು ಉಂಡೆಯಾಗಿ ಕೂತ್ಕೊಂಡ್ಬಿಡುತ್ತೆ. ನೀವೆಲ್ಲ ನೋಡಿರ್ಬೋದು ಪುಟ್ಟ ಮಕ್ಕಳು ಆಟ ಆಡೋದನ್ನು.
ಅವು ಎಷ್ಟು ಚೆನ್ನಾಗಿ ಹೊರಡ್ಕೋತವೆ ಅಂದರೆ ಇಡೀ ಕೈ ಕಾಲು ಎರಡೂ ಸೇರಿ ಒಂದು ಕೋಳಿ ಬಟ್ಟೆ ಥರ ಆಗಿಬಿಟ್ಟಿರ್ತವೆ. ಅದು ಈ ರೀತಿಯಾಗಿ ಸೇರಿಸಿ ಮಾಡೋದಿದೆಯಲ್ಲ, ಇದು ಸಿನರ್ಜಿ ಅಂತ ಹೆಸರು. ಆದ್ದರಿಂದ ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗ್, ಆರ್ಟ್ಸ್ ಮತ್ತು ಮ್ಯಾಥಮೆಟಿಕ್ಸ್ನ ಸಿನರ್ಜೆಟಿಕ್ ಆಗಿ ಬಳಸ್ಕೊಳ್ಬೇಕು ಅಂತ ಸ್ಟೀಮ್ ಹೇಳುತ್ತೆ. ಇದೆಲ್ಲದರ ಜೊತೆಗೆ ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಮನುಷ್ಯನ ಮಿದುಳು ಏನಿದೆ, ಈ ಮಿದುಳಿನಲ್ಲಿ 2 ಭಾಗಗಳನ್ನು ಸಾಮಾನ್ಯವಾಗಿ ಮನೋಶಾಸ್ತ್ರಜ್ಞರು ಹೇಳ್ತಾರೆ. ನನ್ನ ಬಲಗಡೆ ಕೈಯಲ್ಲಿ ಮುಟ್ಟುವ ಮಿದುಳು ಬಲಮಿದುಳು, ಎಡ ಕೈಯಲ್ಲಿ ಮುಟ್ಟುವ ಮಿದುಳು ಎಡಮಿದುಳು. ವಿ ಕಾಲ್ ಇಟ್ ಆಸ್ ಲೆಫ್ಟ್ ಬ್ರೈನ್ ಆ್ಯಂಡ್ ದ ರೈಟ್ ಬ್ರೈನ್. ಬ್ರೈನ್ ಇಸ್ ದ ಸೇಮ್, ಬಟ್ ಲೆಫ್ಟ್ ಆ್ಯಂಡ್ ದ ಬ್ರೈನ್, ರೈಟ್ ಬ್ರೈನ್ ಅಂತ ಯಾಕೆ ನಾವು ಬೇರೆ ಬೇರೆ ಮಾಡಿದ್ದೀವಿ ಅಂದರೆ, ಬಲ ಮಿದುಳು ಏನು ಮಾಡುತ್ತೆ, ನನ್ನ ಎಡಭಾಗದ ಎಲ್ಲ ಸಂಚಲನಗಳನ್ನು ಕಂಟ್ರೋಲ್ ಮಾಡುತ್ತೆ. ಎಡಭಾಗದ ಮಿದುಳು ಏನು ಮಾಡುತ್ತೆ, ಬಲಗಡೆಯ ಇರತಕ್ಕಂಥ ಎಲ್ಲ ಆರ್ಗನ್ಸ್ಗಳನ್ನು, ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಇದರ ಜೊತೆಗೆ ಎಡ ಮಿದುಳು ಏನಿದೆ, ಇದು ಲಾಜಿಕಲ್ ಥಿಂಕಿಂಗನ್ನು ಕೊಡುತ್ತೆ. ಬಲ ಮಿದುಳು ಏನಿದೆ, ಇದು ನಮಗೆ ಎಮೋಷನ್ಸ್ಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ತಿಳಿಸುತ್ತೆ. ಇವೆರಡರದ್ದು ಇಂಟಗ್ರೇಷನ್ ಆಗ್ತಕ್ಕಂಥದ್ದು ನಾವು ಅಪ್ಪ ಅಮ್ಮನ ಸಂಯೋಜನೆ ಇದ್ದ ಹಾಗೆ ಅಂತ ಹೇಳ್ತೀವಿ. ಹಾಗಾಗಿ ಸ್ಟೀಮ್ ಶಿಕ್ಷಣ ಏನು ಮಾಡುತ್ತೆ, ಮನುಷ್ಯನ ಎಡಮಿದುಳು ಮತ್ತು ಬಲಮಿದುಳು ಎರಡನ್ನೂ ಕೂಡ ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಾವು ವಿಷಯವನ್ನು ಬೇರೆ ಬೇರೆಯಾಗಿ ಆಲೋಚನೆ ಮಾಡಬಾರ್ದು ಅನ್ನೋದಕ್ಕೆ, ಪರಮಾಣು ಎಷ್ಟು ಚಿಕ್ಕದು ನಿಮಗೆಲ್ಲರಿಗೂ ಗೊತ್ತಿದೆ. ಒಂದು ತಿಮಿಂಗಿಲ ಅಥವಾ ಜೀಬ್ರಾ ಇದೆ. ಇದನ್ನು ನೀನು ಚಿತ್ರಿಸಬೇಕು ಅಂತಂದರೆ ನಿನಗೆ ಎಲ್ಲ ಅಂಶಗಳ ಜ್ಞಾನವೂ ಕೂಡ ಇರಬೇಕು. ಒಬ್ಬ ಇಂಜಿನಿಯರ್ ಆರ್ಟಿಸ್ಟ್ ಆಗಿರಬೇಕು, ಮ್ಯಾಥಮೆಟಿಷಿಯನ್ ಆರ್ಟಿಸ್ಟ್ ಆಗಿರಬೇಕು, ಆರ್ಟಿಸ್ಟ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು. ಆರ್ಟಿಸ್ಟಿಗೆ ಆಕಸ್ಮಿಕವಾಗಿ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಅಂದರೆ ಅವನು ಬರೀತಕ್ಕಂತಹ ಯಾವುದೇ ಚಿತ್ರದಲ್ಲಿ ಸಿಮೆಟ್ರಿ ಬರುವುದನ್ನೇ ಇಲ್ಲ. ಏಕರೂಪತೆ ಅಂತ ಕರಿತೀವಿ ಅದನ್ನು. ನಾವು ಗುಜರಾತ್ನಲ್ಲಿ ಒಂದು ಬಾವಿಯನ್ನು ನೋಡಿದ್ವಿ, ಕುವಾ. ಆ ಬಾವಿಯಲ್ಲಿ ಸಿಮೆಟ್ರಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಆ ಬಾವಿಯನ್ನು ಕಟ್ಟಿದವರು ಯಾರಿದ್ದಾರೆ ಅವರಿಗೆ ಎಲ್ಲ ವಿಷಯಗಳು ಗೊತ್ತಿರಬೇಕು. ಹಾಗಿಲ್ಲದೆ ಹೋದರೆ ಅಂಥ ಒಂದು ಕಲಾಕೃತಿಯನ್ನು ಮಾಡೋದಕ್ಕಾಗೋದಿಲ್ಲ. ಭಾರತದಲ್ಲಿ ಇರತಕ್ಕಂತಹ ತಾಜ್ ಮಹಲ್ ಇರಬಹುದು, ಹಾಗಿಲ್ಲ ಅಂತಂದರೆ ತಮಿಳುನಾಡಿನಲ್ಲಿ ಇರತಕ್ಕಂತಹ ದೇವಸ್ಥಾನಗಳಿರಬಹುದು, ರಾಮೇಶ್ವರಂನಲ್ಲಿರುವ ದೇವಸ್ಥಾನ, ಕನ್ಯಾಕುಮಾರಿಯಲ್ಲಿರತಕ್ಕಂತಹ ವಿವೇಕಾನಂದರ ಸ್ಟ್ಯಾಚ್ಯೂ, ಸಾಬರ್ಮತಿ ಆಶ್ರಮ, ಯಾವುದನ್ನೇ ತೆಗೆದುಕೊಳ್ಳಿ, ಅಲ್ಲಿ ಒಂದು ಸಿಮೆಟ್ರಿ ಇರಲಿಲ್ಲ ಅಂದರೆ ನಾವು ಅದನ್ನು ಒಪ್ಕೊಳ್ತಾನೆ ಇರಲಿಲ್ಲ. ಹಾಗಾಗಿ ವಿಜ್ಞಾನ ನಮಗೆ ಏನನ್ನು ಕಲಿಸುತ್ತೆ ಅಂದರೆ ದೃಶ್ಯ ಕಲಾ ಕೌಶಲ್ಯವನ್ನು ತಿಳಿಸಿಕೊಡುತ್ತೆ. ಹಾಗಾಗಿ ಇದು ಎಲ್ಲ ವ್ಯಕ್ತಿಗಳ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಉಂಟು ಮಾಡುತ್ತೆ. ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಸಂಯೋಜಿಸಬೇಕಾದ್ರೆ, ಅಳತೆ ಮಾಡಬೇಕಾದ್ರೆ, ವಿಶ್ಲೇಷಣೆ ಮಾಡಬೇಕಾದ್ರೆ ರೇಖಾತ್ಮಕ ಮತ್ತು ತಾರ್ಕಿಕ ಚಿಂತನೆಯನ್ನು ಅವರು ಅನ್ವಯಿಸ್ತಾರೆ. ಏನು, ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಸಂಯೋಜನೆ ಮಾಡೋದಕ್ಕೆ ಮತ್ತು ಅಳತೆ ಮಾಡೋದಕ್ಕೆ, ವಿಶ್ಲೇಷಣೆ ಮಾಡೋದಕ್ಕೆ ರೇಖಾತ್ಮಕ ಮತ್ತು ತಾರ್ಕಿಕ ಚಿಂತನೆಯನ್ನು ಅವರು ಅನ್ವಯಿಸ್ತಾರೆ. ಏನು ಹಂಗಂದರೆ ಲೀನಿಯರ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಹಾಗೆ ಮಾಡಬೇಕಾದ್ರೆ ಕೇವಲ ಒಂದು ವಿಷಯದಿಂದ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ. ತಾರ್ಕಿಕ ಚಿಂತನೆಯನ್ನು ನಮಗೆ ಗಣಿತ ಕಲಿಸಿಕೊಡುತ್ತೆ. ರೇಖಾತ್ಮಕ ಚಿಂತನೆಯನ್ನು ಕೊಡಬೇಕಾದ್ರೆ ಆರ್ಟ್ ಏನಿದೆ ಇದು ನಮಗೆ ಹೇಳ್ಕೊಡುತ್ತೆ, ವಿಜ್ಞಾನ ಹೇಳ್ಕೊಡುತ್ತೆ.
ಹಾಗಾಗಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಕಲೆ ಇವೆಲ್ಲವೂ ಕೂಡ ಒಗ್ಗೂಡಿಸಬೇಕಾಗತ್ತೆ. ಸ್ಟೀಮ್ ಶಿಕ್ಷಣ ವೈಜ್ಞಾನಿಕ ವಿಭಾಗಗಳಲ್ಲಿ ವಿಶೇಷವಾಗಿ ಮುಖ್ಯವಾಗಿದೆ. ಯಾಕೆ ಅಂದರೆ ಮುಂದಿನ ಪೀಳಿಗೆಯ ವಿಜ್ಞಾನಿಗಳು ತಮ್ಮ ಸಂವಹನ ಕೌಶಲ್ಯಗಳನ್ನು ಸಾಂಪ್ರದಾಯಿಕ ಬರವಣಿಗೆ ಮತ್ತು ಮಾತನಾಡುವ ಎರಡೂ ವಿಧಾನಗಳ ಮೂಲಕ ಅಭಿವೃದ್ಧಿಪಡಿಸಬೇಕಾಗಿದೆ. ಇದು ತುಂಬ ಮುಖ್ಯ. ಯಾಕೆಂದರೆ ಏನಾದರೂ ಒಂದು ವಿಷಯವನ್ನು ನಾನು ಕಂಡುಹಿಡಿದೆ ಅಂದರೆ ನಾನು ಕಂಡುಹಿಡಿದಿರ್ತಕ್ಕಂತಹ ಅಭಿವೃದ್ಧಿಪಡಿಸಿರ್ತಕ್ಕಂತಹ ವಿಷಯ ಏನುಂಟು ಇದನ್ನು ನಾನು ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಟ್ ಮಾಡಬೇಕಾದ್ರೆ ಯಾವ ರೀತಿ ಕಮ್ಯುನಿಕೇಟ್ ಮಾಡಲಿ? ಒಂದು ರೈಟಿಂಗಿಂದ, ಇನ್ನೊಂದು ಮಾತನಾಡುವ ಶೈಲಿಯಿಂದ. ಈಗ ಉದಾಹರಣೆಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, ನಾನು ಬರವಣಿಗೆ ಮಾಡ್ತಾ ಇಲ್ಲ, ಆದರೆ ಮಾತನಾಡುವ ಮೂಲಕವಾಗಿ ನಾನು ಸಂವಹನ ಕ್ರಿಯೆಯಲ್ಲಿ ಭಾಗವಹಿಸ್ಕೊಂಡಿದ್ದಾನೆ. ಈ ಮಾತನಾಡುವ ಕೌಶಲ್ಯ ಇದೆಯಲ್ಲ, ಎಷ್ಟು ಅಕ್ಷರಗಳನ್ನು ಎಷ್ಟು ಪದಗಳನ್ನು ಮಾತಾಡ್ತೀನಿ ಅನ್ನೋದು ಗಣಿತ. ಇದನ್ನು ಮಾತನಾಡೋಕ್ಕೆ ಬೇಕಾಗುವ ನನ್ನ ಆಂತರಿಕ ಶಕ್ತಿ ಏನಿದೆ ಅದು ಜೀವಶಾಸ್ತ್ರ, ಅದು ಬಯಾಲಜಿ, ಅದು ವೋಕಲ್ ಕಾರ್ಡ್. ನಾನು ಮಾತನಾಡುವ ಶೈಲಿ ಇದೆಯಲ್ಲ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಒಬ್ಬೊಬ್ಬರು ಮಾತನಾಡಬೇಕಾದ್ರೆ ಒಂದೊಂದು ಶೈಲಿಯಲ್ಲಿ ಮಾತನಾಡ್ತಾರೆ. ಕೆಲವರು ತುಂಬ ಚೆನ್ನಾಗಿ ಮಾತನಾಡುವಾಗ ಇಂಪ್ರೆಸ್ ಮಾಡ್ತಾರೆ. ಇನ್ನು ಕೆಲವರು ಮಾತನಾಡಬೇಕಾದ್ರೆ ಆ ಇಂಪ್ರೆಷನ್ ಅನ್ನೋದು ಇರುವುದೇ ಇಲ್ಲ, ಅವರಿಗೆ ಮಾತನಾಡುವ ಶೈಲಿನೇ ಗೊತ್ತಿರುವುದಿಲ್ಲ. ಆಗೇನಾಗುತ್ತೆ, ಜೀವಮಾನದಲ್ಲಿ ಅವರ ಸಾಧನೆಯನ್ನು ಹೇಳಿಕೊಡುವ ರೀತಿ ಇರುತ್ತಲ್ಲ, ಅದರಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಹಾಗಾಗಿ ಕಲಾತ್ಮಕ ವಿಧಾನಗಳನ್ನು ವಿವರಿಸುವುದು, ಅನಿಮೇಟ್ ಮಾಡುವುದು, ವಿಡಿಯೋಗ್ರಫಿ ಮಾಡುವುದು, ಕಾರ್ಟೂನಿಂಗ್ ಮತ್ತು ಮಾಡೆಲಿಂಗ್ ಕ್ರಿಯೆಗಳಲ್ಲಿ ಭಾಗವಹಿಸುವುದು, ಇದಕ್ಕೆ ಸ್ಟೀಮ್ ಶಿಕ್ಷಣ ತುಂಬ ಸಹಾಯ ಮಾಡುತ್ತೆ. ಗಣಿತ ಮತ್ತು ಕಲಾ ವಿದ್ಯಾರ್ಥಿಗಳು ಜ್ಯಾಮಿತಿಯಲ್ಲಿನ ಪ್ರಮಾಣವು ಕಲೆಯಲ್ಲಿನ ದೃಷ್ಟಿಕೋನದಂತೆಯೇ ಇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಇದಕ್ಕೆ ನಾನು ಹೆಚ್ಚಿನದೇನೇನು ಹೇಳೋದು ಬೇಕಾಗಿಲ್ಲ. ಇಡೀ ಭಾರತೀಯ ಆರ್ಕಿಟೆಕ್ಚರ್ ಏನುಂಟು, ಪ್ರಪಂಚದಲ್ಲಿ ಇರತಕ್ಕಂತಹ ಬೇರೆ ಬೇರೆ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಏನುಂಟು, ಇವನ್ನೆಲ್ಲ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೆರ್ ಇಸ್ ಎ ಪರ್ಫೆಕ್ಟ್ ಜೊಮಿಟ್ರಿ ಇನ್ ಇಟ್. ಆ ಜೊಮಿಟ್ರಿ ಏನುಂಟು ಅದು ಕಲೆ. ಕಲೆ ಅಂದರೆ ಅರ್ಥ ಏನೋ, ಮನುಷ್ಯನ ಮನಸ್ಸಿಗೆ ಒಂದು ರೀತಿಯಾದಂತಹ ಸಂತಸವನ್ನು ಉಂಟು ಮಾಡ್ತಕ್ಕಂಥದ್ದು. ನೀವು ಸಿನಿಮಾ ಹಾಡುಗಳನ್ನು ಕೇಳಿರಬಹುದು, ಕ್ಲಾಸಿಕಲ್ ಮ್ಯೂಸಿಕ್ ಕೇಳಿರಬಹುದು, ಹಿಂದೂಸ್ತಾನಿ ಸಂಗೀತ ಕೇಳಿರಬಹುದು. ಇವೆಲ್ಲದರಲ್ಲೂ ಕೂಡ ದೆರ್ ಇಸ್ ಪರ್ಫೆಕ್ಷನ್ ಇನ್ ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಆರ್ಟ್ಸ್. ಇದೆಲ್ಲದರ ಜೊತೆಗೆ ನಡೀತಕ್ಕಂತಹ ಪ್ರಕೋಪಗಳು ಏನಿದೆ, ಸೈಕ್ಲೋನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಚಂಡಮಾರುತವನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಪ್ರವಾಹಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು, ಎಲ್ಲದಕ್ಕೂ ಕೂಡ ನನಗೆ ಡೇಟಾ ಬೇಕು. ಡೇಟಾ ಅಂದರೆ ಏನೋ, ಮಾಹಿತಿ. ಈ ಡೇಟಾವನ್ನು ಯಾವ ರೀತಿಯಲ್ಲಿ ನಾವು ಸಂಗ್ರಹಿಸ್ಕೊಳ್ಬಹುದು, ಪರಿಷ್ಕರಣೆ ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ತಕ್ಕಂಥದ್ದು ಸ್ಟೀಮ್ ಎಜುಕೇಷನ್. ಇದು ಮೂಲಭೂತ ಕಲಾತ್ಮಕ ಕೌಶಲ್ಯಗಳೊಂದಿಗೆ ಸಂಪರ್ಕಿಸುವುದರ ಜೊತೆಗೆ ಆಲೋಚನೆಗಳನ್ನು ಉತ್ತಮವಾಗಿ ನೋಡುವುದಕ್ಕೆ ಇಂಜಿನಿಯರ್ ಮತ್ತು ತಂತ್ರಜ್ಞಾನಿಗಳನ್ನು ಸಜ್ಜುಗೊಳಿಸುತ್ತೆ. ಇದು ಉತ್ತಮ ಇಂಜಿನಿಯರ್ಗಳಾಗುವುದಕ್ಕೆ, ಉತ್ತಮ ಡಾಕ್ಟರ್ಗಳಾಗುವುದಕ್ಕೆ, ಉತ್ತಮ ಲಾಯರ್ಗಳಾಗುವುದಕ್ಕೆ ಸ್ಟೀಮ್ ಎಜುಕೇಷನ್ ಸಹಾಯ ಮಾಡುತ್ತೆ. ಉನ್ನತ ಶಿಕ್ಷಣದಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಮಾಧ್ಯಮಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನು ನಾವು ಸಿದ್ಧಪಡಿಸಬೇಕಾದದ್ದು ಬಹಳ ಮುಖ್ಯ ಅನಿಸುತ್ತೆ. ಸ್ಟೀಮ್ ಎಜುಕೇಷನ್ ಯಾಕೆ ಮುಖ್ಯ ಅನ್ನೋ ಪ್ರಶ್ನೆಗೆ ಮೈಕ್ರೋಸಾಫ್ಟ್ ಸಂಸ್ಥೆ ಏನಿದೆ ಅದು ಒಂದು ದೊಡ್ಡ ಅಧ್ಯಯನವನ್ನು ಮಾಡ್ತು.
ಆ ಅಧ್ಯಯನದ ಫಲಿತಾಂಶಗಳು ಈ ರೀತಿ ಇದೆ. 5 ವಿದ್ಯಾರ್ಥಿಗಳಲ್ಲಿ 4 ಸ್ಟೆಮ್ ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿಯೇ ಸ್ಟೀಮ್ ಎಜುಕೇಷನ್ನನ್ನು ಮಾಡಿಕೊಂಡಿರ್ತಾರೆ. ಅಂದರೆ ಏನರ್ಥ ಆಯಿತು? ನಾವು ಪ್ರೌಢಶಾಲೆಯಲ್ಲಿ ಸ್ಟೀಮ್ ಎಜುಕೇಷನನ್ನು ಇಂಟ್ರಡ್ಯೂಸ್ ಮಾಡೋದ್ರಿಂದ ಯಾರು ಕಾಲೇಜಿನಲ್ಲಿ ಓದ್ಕೊಳ್ತಾರೆ ಅವರು ಹೇಳ್ತಾರೆ, ನಮಗೆ ಪ್ರೌಢಶಾಲೆಯಲ್ಲಿ ಕೊಟ್ಟಂತಹ ಸ್ಟೀಮ್ ಎಜುಕೇಷನ್ ಬಹಳ ಸಹಕಾರಿಯಾಗಿದೆ. ಹಾಗೆ ಸುಮಾರು 21% ವಿದ್ಯಾರ್ಥಿಗಳು ಹೇಳ್ತಾರೆ, ಕಾಲೇಜಿನಲ್ಲಿ ಅಥವಾ ಅದಕ್ಕಿಂತ ಮೊದಲು ಅದನ್ನು ಅಧ್ಯಯನ ಮಾಡಿದ್ದೇವೆ. 1ರಲ್ಲಿ 5 ಜನರಲ್ಲಿ ಒಬ್ಬ ಸ್ಟೆಮ್ ಕಾಲೇಜು ವಿದ್ಯಾರ್ಥಿ ಹೇಳ್ತಾನೆ, ನಾನು 12ನೇ ಇಯತ್ತೆಯಲ್ಲಿ ಸ್ಟೀಮ್ ಎಜುಕೇಷನ್ನ ನನಗೆ ಓದೋದಕ್ಕೆ ಸಹಕಾರ ಆಯಿತು ಅಂತ. ಇದೆಲ್ಲದರ ಜೊತೆಗೆ ನಮಗೆಲ್ಲರಿಗೂ ಕೂಡ ಸಂತಸ ಕೊಡುವಂಥ ವಿಚಾರ, ಸ್ಟೀಮ್ ಎಜುಕೇಷನ್ ಯಾರು ಹೆಣ್ಣು ಮಕ್ಕಳು ಇದ್ದಾರೆ ಆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆ. ಸ್ಟೀಮ್ ಫ್ರೇಮ್ವರ್ಕ್ ವಿದ್ಯಾರ್ಥಿಗಳಿಗೆ ಯಾವ ವಿಶೇಷತೆ ಬರುತ್ತೆ? ವಿಮರ್ಶಾತ್ಮಕವಾಗಿ ಹೇಗೆ ಯೋಚಿಸಬೇಕು, ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಮತ್ತು ಸೃಜನಶೀಲತೆಯನ್ನು ಹೇಗೆ ಬಳಸಿಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ. ಸೃಜನಶೀಲತೆ ಅಂದರೆ ಏನು? ಕ್ರಿಯೇಟಿವಿಟಿ ಯಾರಲ್ಲಿ ಇರುತ್ತೆ? ಕ್ರಿಯೇಟಿವಿಟಿ ವಿಲ್ ಬಿ ದೇರ್ ಇನ್ ಎನ್ ಇಂಡಿವಿಜುವಲ್ ಹೂ ವಿಲ್ ಬಿ ಕೇಪಬಲ್ ಆಫ್ ಟೇಕಿಂಗ್ ಎ ರಿಸ್ಕ್ ಇನ್ ಕಮಿಂಗ್ ಔಟ್ ಆಫ್ ದ ಕಂಫರ್ಟ್ ಝೋನ್ ಅಂತ ಕರಿತೇವೆ. ಕಂಫರ್ಟ್ ಝೋನ್ ಅಂದರೆ ಅರ್ಥ ಏನು? ಎಲ್ಲರೂ ಏನನ್ನು ಮಾಡಿರ್ತಾರೋ ಅದನ್ನೇ ನಾನು ಮಾಡಿಕೊಂಡು ಹೋಗೋದು ಕಂಫರ್ಟ್ ಝೋನ್. ಆ ಕಂಫರ್ಟ್ ಝೋನಿಂದ ಈಚೆ ಬರಬೇಕಂದ್ರೆ ನಾವು ಲರ್ನಿಂಗ್ ಝೋನಿಗೆ ಹೋಗ್ತೀವಿ. ಲರ್ನಿಂಗ್ ಝೋನ್ನಲ್ಲಿ ಏನು ಬರುತ್ತೆ? ವಿದ್ಯಾರ್ಥಿ ಪ್ರಶ್ನೆಗಳನ್ನು ಕೇಳ್ತಾನೆ. ನನಗೆ ಇದು ಮಾಡೋಕ್ಕೆ ಆಗತ್ತಾ ಆಗೋದಿಲ್ವಾ? ನಾನು ಪ್ರಶ್ನೆ ಕೇಳೋಕ್ಕಾಗತ್ತಾ ಆಗೋದಿಲ್ವಾ? ಗಣಿತಕ್ಕೂ ವಿಜ್ಞಾನಕ್ಕೂ ಸಂಬಂಧ ಇದೆಯಾ ಇಲ್ವಾ? ಕಲಾ ಶಿಕ್ಷಣ ಗಣಿತ ಮತ್ತು ವಿಜ್ಞಾನಗಳಿಗಿಂತ ಬೇರೆನಾ ಅಥವಾ ಅದು ಒಂದಕ್ಕೊಂದು ಬೆಸೆದುಕೊಂಡಿದೆಯಾ? ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದಿದೆಯಲ್ಲ, ಇದು ಸೃಜನಶೀಲತೆ. ಸೃಜನಶೀಲತೆಗೆ ಒಂದು ಚಿಕ್ಕ ಉದಾಹರಣೆ ಹೇಳಬೇಕಂದ್ರೆ, ನಾವೆಲ್ಲರೂ ಕೂಡ ಕೈ ಕಟ್ಕೊಂಡ ತಕ್ಷಣ ನಮಗೆ ಖುಷಿ ಬಂದಾಗೆ ನಮಗೆ ಬೇಕಾಗುವ ರೀತಿಯಲ್ಲಿ ನಾವು ಕೈ ಕಟ್ಕೊಂಡಿರ್ತೇವೆ. ಇದನ್ನು ಒಂದು ಸ್ವಲ್ಪ ರಿವರ್ಸ್ ಮಾಡೋಣ, ಹೀಗಿಟ್ಕೊಳ್ಳೋಣ. ಹೀಗಿಟ್ಕೊಂಡ್ರೆ ಯಾಕಾದರೂ ಕೈನ ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದೇನೋ ಅಂತ ಬೇಸರ ಆಗಿ ಬೇಗ ಮತ್ತೆ ವಾಪಸ್ ಅಲ್ಲಿಗೆ ಹೊಟ್ಟೋಗ್ಬಿಡ್ತೇವೆ. ಅರ್ಥ ಏನು? ಇಟ್ ಕ್ರಿಯೇಟ್ಸ್ ಎ ಅನ್ಕಂಫರ್ಟಬಲ್ ಝೋನ್ ಅಂತ ಕರಿತೀವಿ. ಫಾರ್ ಕ್ರಿಯೇಟಿವಿಟಿ ವಿಲ್ ಕಮ್ ಟು ಎನ್ ಇಂಡಿವಿಜುವಲ್ who experiences uncomfortable zone. Therefore STEAM education ಇದೆಯಲ್ಲ, ಇದು uncomfortable zone, not comfortable zone. ಈ ಒಂದು ರೀತಿಯಲ್ಲಿ ಪಠ್ಯವಸ್ತುವನ್ನು ಸಿದ್ಧಪಡಿಸೋದು, ಪಠ್ಯಕ್ರಮವನ್ನು ಸಿದ್ಧಪಡಿಸೋದು ತುಂಬ ದೊಡ್ಡ ಸವಾಲು. ಯಾಕೆಂದರೆ ನಾವೆಲ್ಲರೂ ಓದಿಕೊಂಡಿರ್ತಕ್ಕಂಥದ್ದು ಭೌತಶಾಸ್ತ್ರ ಬೇರೆ, ರಸಾಯನಶಾಸ್ತ್ರ ಬೇರೆ, ಬಾಟನಿ ಬೇರೆ, ಝುವಾಲಜಿ ಬೇರೆ, ಎಲ್ಲ ಬೇರೆ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾನು ನಿಮಗೆ ಹೇಳ್ತಾ ಇರತಕ್ಕಂಥದ್ದು ಎಲ್ಲವನ್ನು ಒಗ್ಗೂಡಿಸಬೇಕು ಅಂತ. ಅದಕ್ಕೆ ಬೆಳವಣಿಗೆಗೆ ಸಿದ್ಧವಾಗಿರುವ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಶಿಕ್ಷಣ ಇದೆಯಲ್ಲ, ಅದು ಸ್ಟೀಮ್ ಶಿಕ್ಷಣ. US ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ ವರದಿ ಏನಂತ ಹೇಳುತ್ತೆ ಅಂದರೆ, 2029ನೇ ಇಸವಿ ಹೊತ್ತಿಗೆ ಯಾವ ರೀತಿಯಾದಂಥ ಉದ್ಯೋಗಗಳು ವಿಶ್ವವ್ಯಾಪಿಯಾಗಿ ಸಿಗುವುದಕ್ಕೆ ಸಾಧ್ಯ ಇದೆ, ಅದರಲ್ಲಿ ಸುಮಾರು 8% ಹೆಚ್ಚಳವನ್ನು ಅದು ನಿರೀಕ್ಷೆ ಮಾಡ್ತಾ ಇದೆ. ಅಂದರೆ ಸ್ಟೂಡೆಂಟ್ಸ್ ಹೂ ಅಂಡರ್ಗೋ ಸ್ಟೀಮ್ ಎಜುಕೇಷನ್ ವಿಲ್ ಹ್ಯಾವ್ ಎ ಬೆಟರ್ ಆಪರ್ಚುನಿಟಿ ಟು ಗೆಟ್ ಇನ್ ಟು ದ ವಾಕ್ಸ್ ಆಫ್ ಲೈಫ್ ವಿತ್ ದಿ ಚಾಯ್ಸ್ ಆಫ್ ದೇರ್ ಆಕ್ಯುಪೇಷನ್. ಹಾಗಿದ್ದಾಗ ಈ ವಿದ್ಯಾರ್ಥಿಗಳಿಗೂ ಮತ್ತು ಸ್ಟೀಮ್ ಶಿಕ್ಷಣದಿಂದ ಹೊರಗುಳಿಯುವ ವಿದ್ಯಾರ್ಥಿಗಳಿಗೆ ಏನು ಪ್ರಯೋಜನ ಆಗೋದಿಲ್ವಾ?
ಅನ್ನೋ ಪ್ರಶ್ನೆ ಕೇಳಿದರೆ, ಯಾರು ಮಾಧ್ಯಮಿಕ ಹಂತದಲ್ಲಿ ಸ್ಟ್ರೀಮ್ ಶಿಕ್ಷಣವನ್ನು ಪಡೆದಿರ್ತಾರೆ ಅವರಿಗೆ ವಿಜ್ಞಾನ ಗಣಿತವನ್ನು ಅವರು ಮುಂದುವರಿಸದಲ್ಲೇ ಹೋದರೂ ಕೂಡ ಪ್ರೌಢ ಶಿಕ್ಷಣದಲ್ಲಿ ಅವರಿಗೆ ಬೇಕಾಗಿರತಕ್ಕಂತಹ ಕೌಶಲತೆಗಳು ಅವರಿಗೆ ಬಂದುಬಿಟ್ಟಿರುತ್ತೆ. ಹಾಗೆ ಪ್ರೌಢ ಶಿಕ್ಷಣದಿಂದ 11 ಮತ್ತು 12ನೇ ತರಗತಿಗೆ ಹೋದವ್ರಿಗೆ 11, 12ರವರೆಗೆ ಸ್ಟ್ರೀಮ್ನ ಓದ್ಕೊಂಡು ಡಿಗ್ರಿನಲ್ಲಿಗೆ ನಂಗೆ ಸ್ಟ್ರೀಮ್ ಶಿಕ್ಷಣ ಬೇಡ ಅಂತಂದರೆ ಅವರಿಗೂ ಕೂಡ ಸಹಾಯ ಆಗುತ್ತೆ. ಆದ್ದರಿಂದ ಸ್ಟ್ರೀಮ್ ಶಿಕ್ಷಣದಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಚಿಂತನೆ ಮಾಡುವ ಶಕ್ತಿಯನ್ನು ಸ್ಟ್ರೀಮ್ ಶಿಕ್ಷಣ ಕೊಡುತ್ತೆ. ಈ ಶೈಕ್ಷಣಿಕ ವಿಧಾನದ ಪ್ರಮುಖ ಭಾಗವೆಂದರೆ ಸ್ಟ್ರೀಮ್ ಚೌಕಟ್ಟಿನ ಅಡಿಯಲ್ಲಿ ಕಲಿಸುವ ವಿದ್ಯಾರ್ಥಿಗಳಿಗೆ ಕೇವಲ ವಿಷಯಗಳನ್ನು ಕಲಿಸಲಾಗುವುದಿಲ್ಲ, ಆದರೆ ಹೇಗೆ ಕಲಿಯಬೇಕು, ಹೇಗೆ ಪ್ರಶ್ನಿಸಬೇಕು, ಹೇಗೆ ಪ್ರಯೋಗಿಸಬೇಕು, ಹೇಗೆ ರಚಿಸಬೇಕು ಅನ್ನುವುದನ್ನು ಕಲಿಸಲಾಗುತ್ತದೆ. ನಾವೆಲ್ಲರೂ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಈಗ ನಾವು ಗುರುತ್ವಾಕರ್ಷಣ ಕಲ್ತ್ಕೊಂಡ್ವಿ, ಒಂದು ಪ್ರಯೋಗನೇ ಮಾಡಲಿಲ್ಲ. ಬಲ, ಶಕ್ತಿ, ಕೆಲಸ ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ವಿ. ಪ್ರಯೋಗಗಳನ್ನು ನಮಗೆ ಮಾಡಬೇಕು ಅಂತಲೇ ಅನಿಸಿರಲಿಲ್ಲ. ಗಣಿತದಲ್ಲಿ ಯಾವುದೋ ಒಂದು ಪಾಠ, ಯಾವುದೋ ಒಂದು ಲೆಕ್ಕ, ಆ ಲೆಕ್ಕ ಯಾಕೆ ಹಂಗಿದೆ ಅಂತ ನಾವು ಚಿಂತೆ ಕೂಡ ಮಾಡಲಿಲ್ಲ. ಭಾಸ್ಕರಾಚಾರ್ಯನ ಲೀಲಾವತಿ ಇದೆ, ಅದರಲ್ಲಿ ಅನೇಕ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳು ಬಹಳ ತಾರ್ಕಿಕವಾಗಿರ್ತಕ್ಕಂಥ ಪ್ರಶ್ನೆ. ಯಾವ ಥರ ಪ್ರಶ್ನೆಗಳಿರುತ್ತೆ ಅದರಲ್ಲಿ ಅಂದರೆ, ಲೀಲಾವತಿ ಭಾಸ್ಕರಾಚಾರ್ಯನ ಮಗಳು. ಅವಳಿಗೆ ಭಾಸ್ಕರಾಚಾರ್ಯ ಪ್ರಶ್ನೆ ಕೇಳ್ತಾನೆ. ಏನಂತ ಕೇಳ್ತಾನೆ? ನೀನು ಒಂದು ಕೊಳಕ್ಕೆ ಹೋಗಿ ಒಂದು ತಾವರೆಯ ಹೂವನ್ನು ಇಟ್ಟೆ ಅಂತ ಇಟ್ಟುಕೋ. ಅದು ಮಾರನೆಯ ದಿನ ಒಂದು ಹೂವು ಇದ್ದದ್ದು 2 ಹೂವು ಆಗುತ್ತೆ. ಅದರ ಮಾರನೆಯ ದಿನ 2 ಇದ್ದದ್ದು ಅದಕ್ಕೆ ಡಬಲ್ ಆಗುತ್ತೆ, 4 ಆಗುತ್ತೆ. 4 ಇದ್ದಿದ್ದು 8 ಆಗುತ್ತೆ. ಹಾಗಾದರೆ 31ನೆಯ ದಿನ ಇಡೀ ಕೊಳದಲ್ಲಿ ಎಷ್ಟು ಹೂವುಗಳಿರುತ್ತವೆ? ಸುಮ್ಮನೆ ಯೋಚನೆ ಮಾಡಿ. ಸಾವಿರಾರು ವರ್ಷಗಳ ಹಿಂದೆ ಕೊಟ್ಟಂತಹ ಲೆಕ್ಕ ಇದು. ಇಂಥ ಲೆಕ್ಕಗಳನ್ನು ಕೊಟ್ಟಾಗ ಯಾವ ವಿದ್ಯಾರ್ಥಿಗೆ ತಾನೇ ತಾರ್ಕಿಕ ಚಿಂತನೆ ಮೂಡಲೇ ಇರುವುದಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದ ಸ್ಟ್ರೀಮ್ ಚೌಕಟ್ಟಿನ ಅಡಿಯಲ್ಲಿ ಪ್ರಶ್ನೆಗಳನ್ನು ಕೇಳುವುದನ್ನು ಕಳಿಸ್ಕೊಳ್ಳಾಗತ್ತೆ. ಇದಕ್ಕೆ ನಾವು ಪ್ರೋಸೆಸಸ್ ಅಥವಾ ಪ್ರಕ್ರಿಯೆಗಳು ಅಂತ ಕರಿತೀವಿ. ನಾಲೆಡ್ಜ್ ದೃಷ್ಟಿಯಲ್ಲಿ ಪ್ರಾಡಕ್ಟ್ ಅಥವಾ ಉತ್ಪನ್ನಗಳು ಅಂತ ಕರಿತೀವಿ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಕೊಡಬೇಕಂದ್ರೆ, 7 1s are 7, 7 2s are 14, 7 3s are 21, 7 10s are 70. ಯಾವ ವಿದ್ಯಾರ್ಥಿ 7ರ ಮಗ್ಗಿ ಟೇಬಲ್ನ 7 7, 7 14, 7 70 ಅಂತ ಹೇಳಿ ಕೂತ್ಕೋತಾನೆ, ಅವನಿಗೆ ಕೇವಲ ಪ್ರಾಡಕ್ಟ್ ಸಿಕ್ಕಿರುತ್ತೆ, ಅಂದರೆ ಉತ್ಪನ್ನ ಸಿಕ್ಕಿರುತ್ತೆ. ಯಾರು 7 14 ಯಾಕೆ ಆಯಿತು ಅಂತ ಯೋಚನೆ ಮಾಡ್ತಾನೆ, 7 + 7 14, 7 + 7 + 7 21. ನಾನು ಆ ಸ್ಟೂಡೆಂಟ್ನ ಕೇಳ್ತೀನಿ, ಯಾಕಪ್ಪ 7 3 21 ಅಂದರೆ, ಯಾರು ವಿದ್ಯಾರ್ಥಿ ಪ್ರಕ್ರಿಯೆಯಲ್ಲಿ ಒಳಗಾಗಿರ್ತಾನೆ ಅವನು ಹೇಳ್ತಾನೆ 7 is added 3 times sir. Therefore, instead of adding 7 3 times, we can say 7 is multiplied by 3 times will give you 21. Therefore, 7 + 7 + 7 is equal to 21. 7 into 3 is also equal to 21. ಇದಕ್ಕೆ ಪ್ರಕ್ರಿಯೆ ಅಂತ ಕರಿತೀವಿ. ಆದ್ದರಿಂದ ಸ್ಟೀಮ್ ಎಜುಕೇಷನ್ ಮಕ್ಕಳನ್ನು ಪ್ರಾಜೆಕ್ಟ್ಗಳನ್ನು ಮಾಡುವುದಕ್ಕೆ, ಕ್ರಿಟಿಕಲ್ ಇನ್ಕ್ವೈರಿಯನ್ನು ಮಾಡೋದಕ್ಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೆಚ್ಚು ಉತ್ತೇಜನವನ್ನು ಕೊಡುತ್ತೆ. ಸ್ಟೆಮ್ನ ಇತಿಹಾಸ ಏನು? ಇದರಲ್ಲಿ ಎ ಅನ್ನೋ ಅಕ್ಷರ ಯಾಕೆ ಬಂತು? ಬರೀ STEM ಸಾಕಾಗಿತ್ತಲ್ಲ ಅಂತ ಕೇಳಿದ್ರೆ, ರೋಡ್ ಐಲ್ಯಾಂಡ್ ಸ್ಕೂಲ್ ಆಫ್ ಡಿಸೈನ್ ಅವರು ತಾವು ನಡೆಸಿದ ಪ್ರಯೋಗಗಳ ಆಧಾರದ ಮೇಲೆ ಕಲೆಗಳು ಮತ್ತು ವಿಜ್ಞಾನಗಳ ನಡುವಿನ ಸಹಜೀವನವನ್ನು ಇದು ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಆರ್ಟ್ ಈಸ್ ನಾಟ್ ಸೆಪರೇಟ್, ಸೈನ್ಸ್ ಈಸ್ ನಾಟ್ ಸೆಪರೇಟ್. RISD ಪ್ರಕಾರ
ವಿಜ್ಞಾನಿ ಅಥವಾ ತಂತ್ರಜ್ಞರ ಮನಸ್ಸನ್ನು ಕಲಾವಿದ ಅಥವಾ ಡಿಸೈನರ್ಗಳೊಂದಿಗೆ ಸಂಯೋಜಿಸುವ ಮೂಲಕ ನಿಜವಾದ ನಾವೀನ್ಯತೆಯನ್ನು ಬೆಳೆಸ್ತಕ್ಕಂಥದ್ದು ಅದರ ಗುರಿಯಾಗಿದೆ. ತಂತ್ರಜ್ಞರು ಅಂದರೆ ಯಾರು? ಟೆಕ್ನಾಲಜಿಸ್ಟ್ ಅಂತ ಕರಿತೀವಿ. ವಿಜ್ಞಾನಿ ಅಂದರೆ ಯಾರು? ಸೈಂಟಿಸ್ಟ್ ಅಂತ ಕರಿತೀವಿ. ಉದಾಹರಣೆಗೆ ಇಸ್ರೋ ತೆಗೆದುಕೊಳ್ಳೋಣ. ಈಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಚಂದ್ರಯಾನ್ 3 ಆಯಿತು, ಆದಿತ್ಯ L1 ಆಯಿತು. ಇತ್ತೀಚಿನ ನ್ಯೂಸ್ ಪೇಪರ್ನ ರಿಪೋರ್ಟ್ಗಳ ಪ್ರಕಾರವಾಗಿ ನೀವು ಓದಿದರೆ ಕಪ್ಪು ರಂಧ್ರಗಳ ವಿಶ್ಲೇಷಣೆಗೆ ಇಸ್ರೋ ಕೈ ಹಾಕಿದೆ. ಈಗ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಸಹಯೋಗದೊಂದಿಗೆ ಅಲ್ಲಿ ಇರತಕ್ಕಂಥ ವಿಜ್ಞಾನಿಗಳು ಯಾರಿದ್ದಾರೆ ಅವರು ಕೇವಲ ಮ್ಯಾಥಮೆಟಿಕ್ಸ್ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ, ಕೇವಲ ಫಿಸಿಕ್ಸ್ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ, ಎಲ್ಲದನ್ನು ಕೂಡ ಒಗ್ಗೂಡಿಸ್ತಾರೆ. ಅವರು ಸ್ಯಾಟಲೈಟ್ಗೆ ಒಂದು ಡಿಸೈನ್ ಮಾಡಬೇಕಂದ್ರೆ, ಕ್ಯಾಮರಾಗೆ ಒಂದು ಡಿಸೈನ್ ಮಾಡಬೇಕಂದ್ರೆ ಕ್ಯಾಮರಾ ಕಲಾತ್ಮಕವಾಗಿರಬೇಕು, ಸ್ಯಾಟಲೈಟ್ ಕಲಾತ್ಮಕವಾಗಿರಬೇಕು, ಉಡಾವಣೆ ಮಾಡ್ತಕ್ಕಂತಹ ರಾಕೆಟ್ಗಳು ಕೂಡ ಕಲಾತ್ಮಕವಾಗಿರಬೇಕು. ನೀವೆಲ್ಲರೂ ನೋಡಿದ್ದೀರಿ. ಇದನ್ನು ಮಾಡಬೇಕು ಅಂದರೆ ಕಲೆ ನಮ್ಮ ಗಣಿತ ಶಿಕ್ಷಣದ ಜೊತೆಗಿಲ್ಲದೆ ಹೋದರೆ ಏನು ಪ್ರಯೋಜನ? ಅದಕ್ಕೋಸ್ಕರ ವಿಜ್ಞಾನಿ ಅಥವಾ ತಂತ್ರಜ್ಞರ ಮನಸ್ಸನ್ನು ಕಲಾವಿದ ಡಿಸೈನರ್ ಜೊತೆಗೆ ಸಂಯೋಜಿಸ್ತಕ್ಕಂತಹ ನಾವೀನ್ಯತೆಯನ್ನು ಬೆಳೆಸ್ತಕ್ಕಂಥದ್ದು. ಅಂದರೆ ಅರ್ಥ ಏನೋ? ಇನ್ನೋವೇಷನ್ ಅಂತ ಕರಿತೀವಿ. ಏನಾದರೂ ಒಂದು ಹೊಸದನ್ನು ಮಾಡ್ತಕ್ಕಂಥದ್ದು. ಹೀಗೆ ಮಾಡಿದಾಗ ಸ್ಟೆಮ್ ಎಜುಕೇಷನ್ ಏನಿದೆ ಇದು ಇನ್ನೂ ಹೆಚ್ಚು ಪ್ರಚಲಿತವಾಗುತ್ತೆ. ಸ್ಟೀಮ್ ಕ್ಷೇತ್ರದಲ್ಲಿ ಒಂದರಲ್ಲಿ ವೃತ್ತಿಯನ್ನು ಆಯ್ಕೆ ಮಾಡದ ವಿದ್ಯಾರ್ಥಿ ಇದ್ದರೂ ಸಹ ಅವನಿಗೂ ಶಿಕ್ಷಣದಿಂದ ಅನೇಕ ಪ್ರಯೋಜನ ಉಂಟಾಗತ್ತೆ. ಇಲ್ಲಿ ಕೇವಲ ನಾವು ವಿಷಯವನ್ನು ನಾವು ಕಲಿಸೋದಿಲ್ಲ, ಆದರೆ ಏನನ್ನು ಕಲಿಸ್ತೀವಿ? ಮಕ್ಕಳು ಹೇಗೆ ಕಲ್ತ್ಕೊಳ್ಬೇಕು ಅನ್ನೋದನ್ನು ಕಲಿಸ್ತೀವಿ. ಅದಕ್ಕೆ ಈಗ ಲರ್ನ್ ಟು ಲರ್ನ್ ಅಂತ ಕರಿತೀವಿ, ಲರ್ನ್ ಟು ಅನ್ಲರ್ನ್ ಅಂತ ಕರಿತೀವಿ, ಲರ್ನ್ ಟು ರೀಲರ್ನ್ ಅಂತ ಕರಿತೀವಿ. ಐ ರಿಪೀಟ್ ಆಲ್ ದ 3: ಲರ್ನ್, ಅನ್ಲರ್ನ್, ರೀಲರ್ನ್. ಅಪ್ಸ್ಕಿಲಿಂಗ್ ಅಂತ ಕರಿತೀವಿ, ರೀಸ್ಕಿಲಿಂಗ್ ಅಂತ ಕರಿತೀವಿ. ಅಪ್ಸ್ಕಿಲಿಂಗ್, ರೀಸ್ಕಿಲಿಂಗ್ ಆಗಬೇಕು ಅಂತಂದರೆ ಸ್ಟೀಮ್ ಎಜುಕೇಷನ್ ಮಾದರಿಯಲ್ಲಿ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ಆದ್ದರಿಂದ ಎಲ್ಲ ರೀತಿಯ ಶಿಕ್ಷಣದಲ್ಲಿ ಉತ್ತಮೀಕರಿಸಬೇಕು ಅಂದರೆ ಸ್ಟೀಮ್ ಎಜುಕೇಷನ್ ಬಹಳ ಮುಖ್ಯ. steampoweredfamily.com ಅದರ ಪ್ರಕಾರ ಸೃಜನಾತ್ಮಕ ಚಿಂತನೆ ಮತ್ತು ಅನ್ವಯಿಕ ಕಲೆಗಳನ್ನು ನೈಜ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳತಕ್ಕಂಥದ್ದು ಸ್ಟೀಮ್ ಎಜುಕೇಷನ್ ಆಗಿರುತ್ತೆ. ಏನು ನೈಜ ಸಂದರ್ಭ ಅಂದರೆ ಅರ್ಥ? ದಿನನಿತ್ಯದಲ್ಲಿ ನಮಗೆ ಅನೇಕ ಘಟನಾವಳಿಗಳು ನಡೀತಾ ಇರುತ್ತವೆ, ಅನೇಕ ಸಮಸ್ಯೆಗಳು ಬರ್ತಾ ಇರುತ್ತವೆ. ಈ ಎಲ್ಲ ಸಮಸ್ಯೆಗಳನ್ನು ನಾನು ಒಂದೊಂದಾಗಿ ಬೇರೆ ಬೇರೆಯಾಗಿ ಕಾಣೋದಕ್ಕಾಗೋದಿಲ್ಲ. ನಾನಿವಾಗ ನಿಮ್ಮ ಜೊತೆಗೆ ಮಾತಾಡ್ತಾ ಗೊತ್ತಾದ ವಿಚಾರ ಏನಪ್ಪ ಅಂದರೆ, ನಮ್ಮ ದೇಹದಲ್ಲಿ ಹೃದಯ ಇದೆ, ನಮ್ಮ ದೇಹದಲ್ಲಿ ಕಿಡ್ನಿ ಇದೆ, ನಮ್ಮ ದೇಹದಲ್ಲಿ ಲಂಗ್ಸ್ ಇದೆ, ಲಿವರ್ ಇದೆ, ಬ್ರೈನ್ ಇದೆ. ಇವೆಲ್ಲವೂ ಕೂಡ ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಬೇಕು. ಹೃದಯ ಏನಾದರೂ ನನ್ನ ಕೆಲಸವನ್ನು ನಾನು ಮಾಡ್ತೀನಿ, ಡೈಜೆಸ್ಟಿವ್ ಸಿಸ್ಟಮ್ ನೀ ಹೇಳಿದ್ದನ್ನು ನಾನು ಕೇಳೋದಿಲ್ಲ ಅಂದರೆ ಮನುಷ್ಯ ಬದುಕೋದು ಹೇಗೆ? ಹಾಗಾಗಿ ಅನೇಕ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥದ್ದು, ತತ್ವಗಳನ್ನು ಸಂಯೋಜನೆ ಮಾಡ್ತಕ್ಕಂಥದ್ದು, ಮಾಹಿತಿಯನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು, ಇವೆಲ್ಲವನ್ನೂ ಮಾಡೋದಿದೆಯಲ್ಲ, ಇದು ಗಣಿತ, ತಂತ್ರಜ್ಞಾನ, ವಿಜ್ಞಾನ ಮತ್ತು ಕಲೆಗಳಲ್ಲಿ ಒಗ್ಗೂಡಿಸ್ತಕ್ಕಂಥದ್ದು. ಇದರಲ್ಲಿ ಪರಿಣಿತಿ ಪಡ್ಕೊಳ್ಬೇಕು ಅಂದರೆ ಹೇಗೆ ಪರಿಣಿತಿ ಪಡ್ಕೊಳ್ಳೋದು? ಸ್ಟೀಮ್ ಶಿಕ್ಷಣದಲ್ಲಿ ನಮ್ಮ ಭಾರತದ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಸ್ಟೀಮ್ ಶಿಕ್ಷಣ ಇನ್ನೂ ಪರಿಪೂರ್ಣವಾಗಿ ಅಳವಡಿಕೆ ಆಗಿಲ್ಲ. ಇದು ಅಳವಡಿಕೆ ಆಗಬೇಕೆಂದರೆ ಅದೇ ದೃಷ್ಟಿಯಲ್ಲಿ ಚಿಂತನೆ ಮಾಡ್ತಕ್ಕಂಥರ ಒಮ್ಮನಸ್ಸಿನ ಜನ ಸೇರಬೇಕು. ಯಾರನ್ನು ನಾವು ಅನುಭವಿಗಳು ಅಂತ ಕರಿತೀವಿ, ಅನುಭಾವಿಗಳಾಗಬೇಕು ಅವರು. ಅನುಭವ ಅನ್ನತಕ್ಕಂಥದ್ದು ಎಕ್ಸ್ಪೀರಿಯನ್ಸ್,
ಅನುಭವ ಅನ್ನತಕ್ಕಂಥದ್ದು ಆ ಎಕ್ಸ್ಪೀರಿಯನ್ಸನ್ನು ತನ್ನದಾಗಿಸಿಕೊಳ್ತಕ್ಕಂಥದ್ದು. ಕೆಲವರು ಎಕ್ಸ್ಪೀರಿಯನ್ಸ್ ಆಗಿ ಅಲ್ಲಿಗೆ ಬಿಟ್ಬಿಡ್ತಾರೆ, ತಮ್ಮ ಒಳಗಡೆಗದನ್ನು ತೆಗೆದುಕೊಳ್ಳೋದಿಲ್ಲ. ಯಾರು ತಮ್ಮ ಒಳಗಡೆಗದನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಅದು ಬಹಳ ಆಳವಾಗಿ ಹೋಗುತ್ತೆ. ಇದಕ್ಕೆ ನಾನು ಉದಾಹರಣೆ ಹೇಳಬೇಕು ಅಂತಂದರೆ, ಸಾಹಿತಿಗಳು ಕವನಗಳನ್ನು ಕಾವ್ಯಗಳನ್ನು ಬರೀಬೇಕಾದ್ರೆ ಅದರ ಒಳಗಡೆಗೆ ಅವರು ಇಳಿತಾರೆ. ನ್ಯೂಟನ್ ಗ್ರಾವಿಟೇಷನ್ ಎಕ್ಸ್ಪೆರಿಮೆಂಟ್ನ ಮಾಡುವಾಗ ಸುಮ್ಮನೆ ಅವನು ಕೂತ್ಕೊಂಡು ಬಿಡ್ಬೋದಾಗಿತ್ತು, ಎಲ್ಲರೂ ಕೂತಿದ್ದ ಹಾಗೆ. ಒಂದು ಆ್ಯಪಲ್ ಬಿತ್ತು ತೊಗೊಂಡು ತಿನ್ಬಿಡ್ಬೋದಾಗಿತ್ತು. ಅವನು ಹಾಗೆ ಯೋಚನೆ ಮಾಡಲಿಲ್ಲ. ಅವನಿಗೆ ಯೋಚನೆ ಬಂದಿದ್ದೇನೋ, ಈ ಸೇಬು ಹಣ್ಣು ಯಾಕೆ ಭೂಮಿ ಕಡೆಗೆ ಬಿತ್ತು, ಸಿಡಿಲು ಯಾಕೆ ಬಂತು, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಜೊತೆಗೆ ಉಜ್ಜಿದಾಗ ಇನ್ನೊಂದು ವಸ್ತುವನ್ನು ಅದು ಆಕರ್ಷಣೆ ಮಾಡ್ತಲ್ಲ, ಯಾಕೆ ಮಾಡ್ತು, ಇಂಥ ಎಲ್ಲ ಪ್ರಶ್ನೆಗಳು ಯಾವಾಗ ಬರುತ್ತೆ ಆವಾಗ ಸ್ಟೀಮ್ ಶಿಕ್ಷಣ ಇದೆಯಲ್ಲ ಅದು ನಮಗೆ ಸಹಕಾರ ಮಾಡುತ್ತೆ. ಥಿಂಕ್ ಆಫ್ ನ್ಯಾಷನಲ್ ಹೈವೇಸ್ ದಟ್ ಆರ್ ಬೀಯಿಂಗ್ ಬಿಲ್ಟ್ ಟುಡೇ. ನ್ಯಾಷನಲ್ ಹೈವೇ ಮಾಡುವಾಗ ಬರೀ ವಿಜ್ಞಾನ, ಬರೀ ಗಣಿತ ಅಂತ ಇಟ್ಕೊಂಡ್ರೆ ಜನ ಒಪ್ಪುವುದಿಲ್ಲ. ಇವತ್ತು ಅದನ್ನು ಮಾಡ್ತಾ ಇದ್ದರೆ ರಾಷ್ಟ್ರೀಯ ಹೆದ್ದಾರಿಗಳು ಏನಿದೆ ಅವುಗಳ ಪಕ್ಕದಲ್ಲಿ ಆರ್ಟ್ ಎಜುಕೇಷನ್ ಇದೆ, ಅಲ್ಲೊಂದು ತೋಟ ಇದೆ, ಅಲ್ಲೊಂದು ಪಾರ್ಕ್ ಇದೆ, ಅಲ್ಲಿ ಇನ್ಯಾವುದೋ ಒಂದು ವಿಗ್ರಹ ಇದೆ, ಮತ್ಯಾವುದೋ ಒಂದು ಮಂಟಪ ಇದೆ. ಇದನ್ನೆಲ್ಲ ಯಾಕೆ ಮಾಡ್ತೇವೆ? ಮನಸ್ಸಿಗೂ ಕೂಡ ನೆಮ್ಮದಿ ಬೇಕು ಅಲ್ವಾ? ಅದಕ್ಕೋಸ್ಕರವಾಗಿ ಸ್ಟೀಮ್ ಎಜುಕೇಷನ್. ಇದು ಪದವಿ ಶಿಕ್ಷಣದವರೆಗೂ ಕೂಡ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಕೇವಲ ಪ್ರೌಢಶಾಲೆಯಲ್ಲಿ ಅಥವಾ 11 ಅಥವಾ 12ನೇ ತರಗತಿಯಲ್ಲಿ ಮುಗಿದು ಹೋಗುವಂಥ ಶಿಕ್ಷಣ ಸ್ಟೀಮ್ ಎಜುಕೇಷನ್ ಅಲ್ಲ. ಇದಕ್ಕೆ ಬೇಕಾಗಿರತಕ್ಕಂತಹ ಸರ್ಟಿಫಿಕೇಷನ್ ಮತ್ತು ಬೇರೆ ಬೇರೆ ಕೋರ್ಸಸ್ ಯಾವ್ಯಾವುದು ಇದೆ? Several of the notable certification available for teachers seeking to position themselves for success in STEAM education and to demonstrate their expertise on their resume include the following. ಯಾವ್ಯಾವುದು? ಆರ್ಟ್ ಇಂಟಗ್ರೇಷನ್ ಸರ್ಟಿಫಿಕೇಷನ್, ಇನ್ಸ್ಟಿಟ್ಯೂಟ್ ಫಾರ್ ಆರ್ಟ್ಸ್ ಇಂಟಗ್ರೇಷನ್ ಆ್ಯಂಡ್ ಸ್ಟೀಮ್. ಈ ಒಂದು ಸರ್ಟಿಫಿಕೇಷನ್ ಕೋರ್ಸನ್ನು ನಾವು ತಗೊಳ್ಬಹುದು. ನ್ಯಾಷನಲ್ ಸರ್ಟಿಫಿಕೇಟ್ ಫಾರ್ ಸ್ಟೀಮ್ ಟೀಚಿಂಗ್ ಗಿವನ್ ಬೈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟೆಮ್ ಎಜುಕೇಷನ್. ಹಾಗೆ STEM.org ಸರ್ಟಿಫೈಡ್ TM STEM.org ಇದರಿಂದ ಒಂದೊಂದು ಕೋರ್ಸನ್ನು ಕೊಡ್ತಾರೆ. ಫಾರ್ ದಟ್ ವಿಲ್ ಹೆಲ್ಪ್ ಯು in learning more about STEAM education. There are also numerous opportunities for teachers to begin their own STEM education journey without committing to a certificate or a degree program through courses offered by online learning platforms such as Udemy and through massive open online courses which is called MOOC. It is offered by several universities today. ಅದರಿಂದ ಸ್ಟೀಮ್ ಎಜುಕೇಷನ್ಗೆ ಆ ಥರದ್ದು ಸರ್ಟಿಫಿಕೇಟ್ ಕೋರ್ಸನ್ನೇ ಮಾಡಬೇಕಂತ ಏನೂ ಇಲ್ಲ. ಈ ಸರ್ಟಿಫಿಕೇಟನ್ನು ನಾವು ಮೂಕ್ ಮೂಲಕವಾಗಿ ಅಥವಾ ಯುಡೆಮಿ ಮೂಲಕವಾಗಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ಹೌ ಟು ಅಡ್ವಾನ್ಸ್ ಯುವರ್ ಕೆರೀರ್ ಅನ್ನುವ ಒಂದು ಪುಸ್ತಕ ಇದೆ. ಅದು ಇಟ್ ಈಸ್ ಎ ಗೈಡ್ ಫಾರ್ ಎಜುಕೇಟರ್ಸ್. ಎಜುಕೇಟರ್ಸ್ ಅಂದರೆ ಯಾರು? ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಪಾಠ ಮಾಡ್ತಕ್ಕಂತಹ ಉಪಾಧ್ಯಾಯರು ಮತ್ತು ಪೇರೆಂಟ್ಸ್. ನಾವಿದನ್ನು ಓದ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ ಸ್ಟೀಮ್ ಎಜುಕೇಷನಲ್ಲಿ ಮುಂದೆ ಹೇಗೆ ಹೋಗ್ಬೋದು ಅಂತ. ಸ್ಟೆಮ್ ಮತ್ತು ಸ್ಟೀಮ್ ಎಜುಕೇಷನ್ ನಾವೇನನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ, ಈ ಶಿಕ್ಷಣ ಮಾಡೋದಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಎಲ್ಲರಿಗೂ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಯಾಕೆಂದರೆ ನಾವು ಏನನ್ನು ಮಾಡಿರುವುದಿಲ್ಲ ಅದನ್ನು ಮಾಡಬೇಕು ಅಂದಾಗ ಧೈರ್ಯ ಬರೋದಿಲ್ಲ. ಮಂದಾಕ್ಷಿ ನಮಗಿಹುದು ಬಹುದೂರ ಸಾಗದದು, ಯಾವ ಚಿಪ್ನಾಗೆ ಯಾವ ಮುತ್ತೈತೋ ಒಡೆದು ನೋಡಬೇಕು ಒಳಗೆ, ಕೊಚ್ಚೆ ನೀರನ್ನು ಶೋಧಿಸ್ತಂದರೆ ಸಿಕ್ಕೋಕಿಲ್ವ ಗಂಗೆ ಅನ್ನುವ ಮಾತುಗಳು ಕನ್ನಡದಲ್ಲಿ ಬಹಳ ಮುಖ್ಯವಾದದ್ದು.
ನಾವೊಂದು ಏರೋಪ್ಲೇನ್ ಟೇಕ್ ಆಫ್ ಆಗಿದ್ದನ್ನು ನೋಡ್ತೀವಿ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಏರೋಪ್ಲೇನ್ ಕಣ್ಣಿಗೆ ಕಾಣೋದೇನೇ ಇಲ್ಲ. ಅದರ ಅರ್ಥ ಏನು? ಏರೋಪ್ಲೇನ್ ಬಿದ್ದು ಹೋಗ್ಬಿಡ್ತಾ ಅಥವಾ ಏರೋಪ್ಲೇನ್ ಇಲ್ವೇ ಇಲ್ವಾ? ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಏರೋಪ್ಲೇನಲ್ಲೇ ಇರುತ್ತೆ. ಅದನ್ನು ನೋಡಬೇಕಂದ್ರೆ ಅಂತಶ್ಚಕ್ಷು ಇರಬೇಕು, ಇಲ್ವಾ ಟೆಲಿಸ್ಕೋಪಿಕ್ ಕ್ಯಾಮರಾ ಇರಬೇಕು. ಗೆಲಿಲಿಯೋ ಇದೇ ಕೆಲಸವನ್ನು ಮಾಡಿದ್ದು. ಜುಪಿಟರ್ ಮತ್ತು ಅದರ ಸ್ಯಾಟಲೈಟ್ಸ್ಗಳನ್ನು ಕಂಡುಹಿಡಿಬೇಕಾದ್ರೆ ಆಗಿನ ಕಾಲದ ಟೆಲಿಸ್ಕೋಪಿನ ಮೂಲಕವಾಗಿ ಆತ ವಿಶ್ವಕ್ಕೆ ತೋರಿಸಿದ ಒಂದು ಗ್ರಹ ಜುಪಿಟರ್ ಇದೆ, ಅದಕ್ಕೆ 4 ಅತಿ ಮುಖ್ಯವಾದಂಥ ಉಪಗ್ರಹಗಳಿದೆ ಅಂತ. ಇವತ್ತು ಅವನು ಯಾವ ಚಿತ್ರಣವನ್ನು ಕೊಟ್ಟಿದ್ದ ಅದೇ ಚಿತ್ರಣದ ರೀತಿಯಲ್ಲಿ ನೀವು ಟೆಲಿಸ್ಕೋಪ್ನಲ್ಲಿ ಗುರುಗ್ರಹವನ್ನು ನೋಡಿದ್ರೆ ಹಾಗೇ ಕಾಣುತ್ತೆ. ಅಲ್ಲಿವರೆಗೂ ಕೂಡ ಚರ್ಚ್ ಏನಂತ ಅಂದ್ಕೊಂಡಿತ್ತು ಅಂದರೆ ಭೂಮಿಯೇ ಇಡೀ ವಿಶ್ವದ ಸೆಂಟರ್ ಅಂತ ಅಂದ್ಕೊಂಡಿತ್ತು. ಗೆಲಿಲಿಯೋ ಹೇಳ್ದ, ಅರ್ತ್ ಈಸ್ ನಾಟ್ ದ ಸೆಂಟರ್ ಆಫ್ ದಿ ಸೋಲಾರ್ ಸಿಸ್ಟಮ್ ಅಂದ. ಚರ್ಚ್ ಅವನಿಗೆ ಶಿಕ್ಷೆ ಕೊಟ್ಬಿಡ್ತು. ಅಂದರೆ ನಾವಿವಾಗ ಏನಾದರೂ ಸ್ಕೂಲ್ ಮತ್ತು ಕಾಲೇಜ್ಗಳಿಗೆ ಹೋಗಿ ನೀವು ಸ್ಟೀಮ್ ಎಜುಕೇಷನ್ನ ಅಳವಡಿಸಿ ಅಂದರೆ ಅಲ್ಲಿರುವ ಟೀಚರ್ಸ್ಗಳು ನಮಗೆ ಇದೇ ರೀತಿ ಮಾಡ್ತಾರೆ. ಇದೆಲ್ಲ ಮಾಡೋಕ್ಕಾಗೋದಿಲ್ಲ, ಸಾಧ್ಯ ಇಲ್ಲದೇ ಇರೋದು ಅಂತ ಹೇಳ್ತಾರೆ. ಹಾಗಿದ್ದರೆ ಸಾಧ್ಯ ಮಾಡುವುದು ಹೇಗೆ? ಅದಕ್ಕೆ ಸ್ಟೀಮ್ ಕ್ಲಾಸ್ ರೂಮ್ ರಿಸೋರ್ಸಸ್ ಅಂತ ಇದೆ. ಅದಕ್ಕೆ ಬೇಕಾಗಿರುವ ಚಟುವಟಿಕೆಗಳನ್ನು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವ ರೀತಿಯಲ್ಲಿ ಲೆಸನ್ ಪ್ಲ್ಯಾನ್ಗಳನ್ನು ನಾವು ತಯಾರಿ ಮಾಡ್ಬೋದು. ಎಲ್ಲಿ ಸಿಗುತ್ತೆ ಅದು? edutopia.org. It includes a collection of articles and videos including the art of thinking like a scientist and STEM to STEAM, art in K-12 in key to strong economy. ಎಂತೆಂಥ ಆರ್ಟಿಕಲ್ಸ್ಗಳಿದೆ, ಇವುಗಳನ್ನು ಓದ್ಕೊಳ್ಬಹುದು. ದ ಆರ್ಟ್ ಆಫ್ ಥಿಂಕಿಂಗ್ ಲೈಕ್ ಎ ಸೈಂಟಿಸ್ಟ್ ತುಂಬ ಇಂಪಾರ್ಟೆಂಟ್. ಒಬ್ಬ ವಿಜ್ಞಾನಿಯ ರೀತಿಯಲ್ಲಿ ಕುಳಿತು ಚಿಂತೆ ಮಾಡ್ತಕ್ಕಂತಹದ್ದು ಹೇಗೆ? ಆಲ್ಬರ್ಟ್ ಐನ್ಸ್ಟೈನ್ ಇರಬಹುದು, ಸಿ ವಿ ರಾಮನ್ ಅವರಿರಬಹುದು. ಇವರೆಲ್ಲ ವಿಜ್ಞಾನಿಗಳು ಹೆಂಗೆ ಚಿಂತನೆ ಮಾಡಿದ್ರು? ಸಿ ವಿ ರಾಮನ್ ನೊಬೆಲ್ ಪ್ರೈಸ್ ತಗೊಳ್ಬೇಕಾದ್ರೆ ಉಪಯೋಗಿಸಿದ ಉಪಕರಣಗಳ ಒಟ್ಟು ಹಣ ಇಟ್ ವಾಸ್ ಲೆಸ್ ದೆನ್ 1,000 rupees, 1,000 ರೂಪಾಯಿಗಿಂತ ಕಡಿಮೆ. ಅಂದರೆ ವಿಜ್ಞಾನಿಗೆ ಚಿಂತನೆ ಮುಖ್ಯವೇ ಹೊರತು ವಿಜ್ಞಾನಿ ಉಪಯೋಗಿಸ್ತಕ್ಕಂತಹ ಉಪಕರಣಗಳಲ್ಲ. ಆದರೆ ಉಪಕರಣಗಳು ಕೂಡ ಬಹಳ ಮುಖ್ಯ. ಡಾಲ್ಟನ್ ಅಟಾಮಿಕ್ ಥಿಯರಿನ ಹೇಳಿದಾಗ ಆತ ಹೇಳಿದ ATUM ಅಟಮ್ ಅಂದ, ಏನೋ ಅನ್ಸ್ಪ್ಲಿಟಬಲ್ ಅಂದ. ಎಲ್ಲಿವರೆಗೆ? 1808ನೇ ಇಸ್ವಿಯಿಂದ 1908ನೇ ಇಸ್ವಿ, ಅಂದರೆ 1 ಶತಮಾನಗಳ ಕಾಲ ಆಲ್ಮೋಸ್ಟ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ರೂಲ್ಡ್ ದ ವರ್ಲ್ಡ್ till such time when Rutherford came and then said atom can be split. ನ್ಯೂಕ್ಲಿಯಸ್ ಇದೆ, ಅದಕ್ಕೆ ಪ್ರೋಟಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ ಅನ್ನತಕ್ಕಂಥ ವಿಚಾರವನ್ನು ರುದರ್ಫರ್ಡ್ ಮತ್ತು ಅವನ ಶಿಷ್ಯ ಒಟ್ಟಾರೆ ಸೇರಿ ಯೋಚನೆ ಮಾಡಿದಾಗ. ಅಂದರೆ ನಾವಿವಾಗ ಶಾಲೆಗಳಲ್ಲಿ ಈ ಶಿಕ್ಷಣವನ್ನು ಅಳವಡಿಸ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಉಪಾಧ್ಯಾಯರಿಗೆ ಯಾವ ರೀತಿಯಾದಂತಹ ಸೌಲಭ್ಯ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಎರಡನೇದು, educationcloset.com, website of the Institute for Arts Integration and STEAM. It offers a curated selection of STEM and STEAM articles including lessons, apps, websites and much more. ಮೂರನೇದು, the Institute for Arts Integration and STEAM offers a free ultimate STEAM resource pack. ಇದು ಫ್ರೀ ಆಗಿದೆ, ಇದನ್ನು ನಾವು ತೆಗೆದುಕೊಳ್ಬಹುದು. ಅಲ್ಟಿಮೇಟ್ ಸ್ಟ್ರೀಮ್ ರಿಸೋರ್ಸ್ ಪ್ಯಾಕ್. ಇದರಲ್ಲಿ ಶಿಕ್ಷಣವನ್ನು ಕೊಡೋದು ಹೇಗೆ, ಪ್ರಾಜೆಕ್ಟನ್ನು ಮಾಡಿಸೋದು ಹೇಗೆ, ವಿದ್ಯಾರ್ಥಿಗಳಿಗೆ ಪ್ರಶ್ನಿಸುವ ಕೌಶಲ್ಯವನ್ನು ಬೆಳೆಸೋದು ಹೇಗೆ. ನಾನೊಂದು ಸಣ್ಣ ಪ್ರಯೋಗವನ್ನು ಇಲ್ಲೇ ನಿಮಗೆ ಮಾಡಿ ತೋರಿಸ್ತೇನೆ. ಈಗ ಸ್ಟೀಮ್ ಎಜುಕೇಷನ್ ಇಷ್ಟನ್ನೇ ಹೇಳೋದು, ಬೇರೆ ಏನೂ ಹೇಳೋದಿಲ್ಲ. ಇವೆರಡು ಪೇಪರ್ ನನ್ನ ಕೈಯಲ್ಲಿ ಏನಿದೆ
ಇವೆರಡೂ ಕೂಡ ಒಂದೇ ಸೈಜಿನ ಪೇಪರ್, ವ್ಯತ್ಯಾಸ ಏನೂ ಇಲ್ಲ. ನಾನು ಒಂದು ಪೇಪರ್ನ ಸೇರಿಸಿ ಪೇಪರ್ದು ಬಾಲ್ ಮಾಡ್ತೀನಿ, ಐ ಮೇಕ್ ಇಟ್ ಎ ಬಾಲ್. ಇನ್ನೊಂದು ಪೇಪರ್ನ ಹೀಗೆ ಇಟ್ಕೊಳ್ತೀನಿ ಅಗಲವಾಗಿ. ಇವೆರಡನ್ನೂ ಕೂಡ ಕೆಳಗೆ ಬಿಡ್ತೀನಿ. 1, 2, 3 ಅನ್ನುವ ಸಂಖ್ಯೆಯನ್ನು ಹೇಳಿದ ಮೇಲೆ ನಾನು ಒಟ್ಟಿಗೆ ಬಿಡ್ತೀನಿ. ಎಲ್ಲರೂ ಗಮನಿಸಿ ಏನಾಗುತ್ತೆ ಅಂತ. 1, 2, 3. ಯಾವುದು ಮೊದಲು ಬಿತ್ತು ನೀವು ನೋಡಿಲ್ದಲೇ ಇರಬಹುದು. ಅದಕ್ಕೆ ಪ್ರಯೋಗವನ್ನು ಮತ್ತೊಮ್ಮೆ ಮಾಡ್ತೀನಿ. ಇದಕ್ಕೆ ರಿಪಿಟಿಷನ್ ಆ್ಯಂಡ್ ವೆರಿಫಿಕೇಷನ್ ಅಂತ ಕರಿತೀವಿ. ಈಗ ನೋಡೋಣ, ಸರಿಯಾಗಿ ನೋಡ್ಕೊಳ್ಳಿ. 1, 2, 3. ಯಾವುದು ಬಿದ್ದದ್ದು? ಪೇಪರ್ ಬಾಲ್ ಬೇಗ ಬಿತ್ತು. ಹರಡಿಕೊಂಡಿರ್ತಕ್ಕಂಥ ಪೇಪರ್ ನಿಧಾನವಾಗಿ ಬಿತ್ತು. ಇದಕ್ಕೆ ಸ್ಟೀಮ್ ಎಜುಕೇಷನ್ ಏನಂತ ಹೇಳುತ್ತೆ ಗೊತ್ತಾ? ಮೇಷ್ಟ್ರೆ, ನೀವು ಪಾಠ ಮಾಡಬೇಕಾದ್ರೆ ಪ್ರಯೋಗನೂ ನೀವೇ ಮಾಡಿ, ಉತ್ತರನೂ ನೀವೇ ಹೇಳಬೇಡಿ. ವಿದ್ಯಾರ್ಥಿಗಳಿಗೆ ಚಿಂತಿಸೋದಕ್ಕೆ ಅವಕಾಶ ಕೊಡಿ. ಟೈಮ್ ಹೋಗ್ಬಿಡುತ್ತಲ್ಲ ಅಂತ ಮೇಷ್ಟ್ರು ಕೇಳಿದ್ರೆ ನೀವು ಸ್ಟೀಮ್ ಎಜುಕೇಷನ್ ಆಗೋದಿಲ್ಲ, ಕನ್ವೆನ್ಷನ್ ಎಜುಕೇಷನ್ ಟೀಚರ್ ಆಗ್ತೀರಿ. ಯಾಕೆಂದರೆ ನಮಗೆ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಆ ಕ್ಷಣ ಉತ್ತರ ಬರೆಸೋದು ನಮಗೆ ಗೊತ್ತಿರೋದಿಷ್ಟೇ. ಈ ಪ್ರಯೋಗವನ್ನು ಮಾಡಿದ್ದಾದಮೇಲೆ ಹುಡುಗರಿಗೆ ನಾವು ಕಳಿಸೋಣ ಮನೆಗೆ. ಇದೇ ಥರದ ವಸ್ತುಗಳು ಏನೇನಿರುತ್ತೆ, ನಿಮ್ಮ ಮನೆಯಲ್ಲಿರುವ ಒಂದು ಟವಲ್ ಇರಬಹುದು, ನಿಮ್ಮ ಒಂದು ಬನಿಯನ್ ಇರಬಹುದು, ಅಥವಾ ಯಾವುದೇ ಒಂದು ಬಟ್ಟೆ ಇರಬಹುದು. ಬಟ್ಟೆಯನ್ನು ಅಗಲವಾಗಿ ಹಿಡ್ಕೊಳ್ಳಿ, ಇನ್ನೊಂದು ಮುದ್ದೆ ಮಾಡಿ ಹಿಡ್ಕೊಳ್ಳಿ, ಎಲ್ಲನೂ ಕೆಳಗೆ ಬಿಡಿ. ಬಿಟ್ಟರೆ ಯಾವುದು ಬೇಗ ಬರುತ್ತೆ? ನನಗೆ ಬಂದು ಉತ್ತರ ಹೇಳಿ. ಯಾಕೆ ಹಾಗಾಗತ್ತೆ? ನನಗೆ ಬಂದು ಉತ್ತರ ಹೇಳಿ. ಅಂದರೆ ಪ್ರಶ್ನೆಗಳು ಹೇಗಿರಬೇಕಂದ್ರೆ, ಪ್ರಶ್ನೆಗಳು ವಿದ್ಯಾರ್ಥಿಗಳ ಕುತೂಹಲವನ್ನು ಹೆಚ್ಚಿಸುವಂತೆ ಇರಬೇಕು. ಅದು ಸ್ಟೀಮ್ ಕ್ಲಾಸ್ ರೂಮ್ ರಿಸೋರ್ಸಸ್, ಆ್ಯಕ್ಟಿವಿಟೀಸ್ ಆ್ಯಂಡ್ ಲೆಸನ್ ಪ್ಲ್ಯಾನ್ಸ್. ಅದರೊಳಗಡೆ ಮತ್ತೇನಿದೆ? techlearning.com. It offers 35 resources for the STEAM classroom, putting the art in STEM. The post suggests that Leonardo da Vinci was an early adopter of the STEAM education. ಲಿಯೋನಾರ್ಡೋ ಡ ವಿಂಚಿ ತಾವೆಲ್ಲರೂ ಕೇಳಿದ್ದೀರಿ, ಅತ್ಯದ್ಭುತ ಕಲಾವಿದ ಆತ. ಪಿಕಾಸೋ ಅಂತ ಮತ್ತೊಬ್ಬ ಕಲಾವಿದ. ಒಮ್ಮೆ ಪಿಕಾಸೋ ದಾರಿಯಲ್ಲಿ ನಡೆದು ಹೋಗ್ತಾ ಇರ್ತಾನೆ. ಒಬ್ಬ ಮಹಿಳೆ ಬರ್ತಾಳೆ, ಪಿಕಾಸೋಗೆ ನನಗೊಂದು ಡ್ರಾಯಿಂಗ್ ಬರ್ಕೊಡಿ ಅಂತ ಕೇಳ್ತಾಳೆ. ಅವರು ಒಂದು ಚಿತ್ರ ಬರೆದ್ಬಿಟ್ಟು ಕೊಡ್ತಾರೆ. ಚಿತ್ರ ಬರೆದಿದ್ದು ಕೊಟ್ಟಿದ್ದ ಆದಮೇಲೆ ಹೋಗಿ ಬೇರೆ ಯಾವುದೋ ಜಾಗದಲ್ಲಿ ಚಿತ್ರವನ್ನು ಪ್ರದರ್ಶನ ಮಾಡಿದ್ರೆ ಅಲ್ಲಿದ್ದ ಎಲ್ಲ ಜನ ಹೇಳ್ತಾರೆ, ಈ ಚಿತ್ರವನ್ನು ಬರೆದಿದ್ದು ಪಿಕಾಸೋನಾ ಅಂತ ಕೇಳ್ತಾರೆ. ನಾವು ಇದಕ್ಕೆ ಟ್ರೇಡ್ ಮಾರ್ಕ್ ಅಂತ ಕರಿತೀವಿ. ಅಂದರೆ ನಮ್ಮ ಶಿಕ್ಷಣ ಪದ್ಧತಿ ಹೇಗಿರಬೇಕಂತಂದರೆ ಅದೊಂದು ಟ್ರೇಡ್ ಮಾರ್ಕ್ ಆಗಬೇಕು. ಆ ತರಹದ ಶಿಕ್ಷಣ ಬರಬೇಕಾದ್ರೆ resilient-educator.com ಅನ್ನತಕ್ಕಂಥದ್ದು ರಿಸೋರ್ಸ್ದು ಒಂದು ಕಿಟ್ ತರಹ ಮಾಡಿದೆ. ಅದು ಸ್ಟೀಮ್ ಟೀಚಿಂಗ್ ಫಾರ್ ಎಜುಕೇಟರ್ಸ್ ಅನ್ನುವ ಕಿಟ್. ಇದನ್ನು ಕೂಡ ನಾವು ಗಮನಿಸಬಹುದು. ಸ್ಕಾಲರ್ಶಿಪ್ಸ್ಗಳು ಯಾವ್ಯಾವುದಿದೆ? ಇಲ್ಲಿ ಅನೇಕ ಸ್ಕಾಲರ್ಶಿಪ್ಗಳದ್ದು ಲಿಸ್ಟನ್ನು ನಿಮಗೆ ಕೊಟ್ಟಿದೆ. ಈ ಸ್ಕಾಲರ್ಶಿಪ್ಗಳನ್ನು ಸ್ಟೀಮ್ ಎಜುಕೇಟರ್ಸ್ ಪಡ್ಕೊಳ್ಬಹುದು. ಅದರೊಳಗಡೆ ದ ಬೆಸ್ಟ್ ಸ್ಟೆಮ್ ಸ್ಕಾಲರ್ಶಿಪ್ ಅಂತ ಇದೆ, 34 ಸ್ಟೆಮ್ ಸ್ಕಾಲರ್ಶಿಪ್ ಫಾರ್ ಅಪ್ಲೈ ಫಾರ್ ನ್ಯೂ ಅಂತ ಇದೆ, ಸ್ಟೆಮ್ ಸ್ಕಾಲರ್ಶಿಪ್ /u.s ನ್ಯೂಸ್ ಅಂದರೆ US ನ್ಯೂಸ್ ಅಂತ ಇದೆ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಸಿಸ್ಟಮ್ ಸ್ಕಾಲರ್ಶಿಪ್ಸ್ ಅಂತ ಇದೆ. ಈ ಎಲ್ಲ ಸ್ಕಾಲರ್ಶಿಪ್ಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಹಾಗೆ ಇದು ಯಾವ್ಯಾವ ರೀತಿಯ ಗ್ರ್ಯಾಂಟ್ಸ್ ಮತ್ತು ಫೈನಾನ್ಷಿಯಲ್ ರಿಸೋರ್ಸಸ್ ಸ್ಟೆಮ್ ಎಜುಕೇಷನಲ್ಲಿ ಇದೆ? Grants and financial resources are offered by a range of organizations to help the educators to bring STEAM education to their schools to help fund specific projects. Here are several listings of the potential STEAM and STEM grant opportunities. ಯಾವ್ಯಾವುದು? STEM grants for K-12 and non-profits
www.stemgrants.com. ಹಾಗೆ ಸ್ಟೆಮ್ ಗ್ರ್ಯಾಂಟ್ಸ್ ಸ್ಟೇಟ್, ಫೆಡರಲ್, ಕಾರ್ಪೊರೇಟ್ ಆ್ಯಂಡ್ ನಾನ್ ಪ್ರಾಫಿಟ್ stemfinfinity.com. ಸ್ಟೀಮ್ ಎಜುಕೇಷನ್ ಗ್ರ್ಯಾಂಟ್ಸ್ ರೆಸೈಲಿಯಂಟ್ ಎಜುಕೇಟರ್.com. ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಹಣದ ಸಹಾಯವನ್ನು ಕೊಡತಕ್ಕಂತಹ ಮಾರ್ಗಗಳು. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಏನು ಇವತ್ತು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಅನೇಕ ವಿದ್ಯಾಲಯಗಳಲ್ಲಿ ಮಾಡಿದ್ದಾರೆ, ಇದನ್ನು ಸ್ಟೀಮ್ ಎಜುಕೇಷನ್ಗೆ ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಎಲ್ಲ ಉಪಾಧ್ಯಾಯರು ಕೂಡ ಪ್ರಯತ್ನ ಮಾಡಬಹುದು. ಇದಕ್ಕಾಗಿ ಹೊಸದಾದ ಒಂದು ಲ್ಯಾಬೊರೇಟರಿಯನ್ನು ನಾವು ಕಟ್ಟಬೇಕು, ದೊಡ್ಡದೊಂದು ಜಾಗ ಬೇಕು ಅನ್ನೋದು ಏನೂ ಇಲ್ಲ. ನಮ್ಮ ಚಿಂತನೆ ಇತ್ತು ಅಂತಂದರೆ ಸ್ಟೀಮ್ ಎಜುಕೇಷನ್ನ ನಾವು ನಮ್ಮ ತರಗತಿಗಳಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಯಾವ ಅಭ್ಯಂತರವೂ ಕೂಡ ಇಲ್ಲ. ಹಾಗಾಗಿ ಕಡೆಯದಾಗಿ ನಾನು ಹೇಳುವ ಒಂದೆರಡು ಮಾತು, ಯಾವುದೇ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನುವ ನಿರೀಕ್ಷೆ ಇದ್ದದ್ದೇ ಆದಲ್ಲಿ ಅದು ಕೇವಲ ಮಾಹಿತಿಯಿಂದ ಆಗುವುದಲ್ಲ, ನೀತಿ ಆಯೋಗಗಳಿಂದ ಆಗ್ತಕ್ಕಂಥದ್ದಲ್ಲ, ಒಬ್ಬ ಶಿಕ್ಷಕನಿಂದ ಆಗ್ತಕ್ಕಂಥದ್ದು. ಸ್ಟೆಮ್ ಹಾಗೂ ಸ್ಟೀಮ್ ಎಜುಕೇಷನ್ ಏನುಂಟು, ಇದನ್ನು ಅಳವಡಿಸ್ಕೊಳ್ಬೇಕು ಅಂತಂದರೆ ಇದಕ್ಕೆ ಬಹಳ ವಿಸ್ತೃತವಾದ ಶಾಲಾ ಕಟ್ಟಡ, ಕಾಲೇಜಿನಲ್ಲಿ ಅಗಲವಾದ ಕೊಠಡಿಗಳು, ವಿಶ್ವವಿದ್ಯಾನಿಲಯಗಳಲ್ಲಿ ಹೆಚ್ಚಿನ ಸೌಕರ್ಯ ಇವೆಲ್ಲ ಬೇಕು ಅಂತ ಏನೂ ಇಲ್ಲ. ಸ್ಟೀಮ್ ಎಜುಕೇಷನ್ ಮಾದರಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನುವ ಮನಸ್ಸು ಉಪಾಧ್ಯಾಯರುಗಳು ಮಾಡಬೇಕು. ಇದು ಯಾವುದೇ ಸರ್ಕಾರ ಅಥವಾ ಶಿಕ್ಷಣ ನೀತಿಯನ್ನು ಮಾಡ್ತಕ್ಕಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಯಾರಿದ್ದಾರೆ ಅವರು ಮಾಡುವಂಥ ಕೆಲಸ ಅಲ್ಲ. ಎಲ್ಲಿ ಮನೋಭೂಮಿಕೆ ಸಿದ್ಧ ಆಗತ್ತೆ ಅಲ್ಲಿ ಸ್ಟೀಮ್ ಎಜುಕೇಷನ್ ತನ್ನಷ್ಟಕ್ಕೆ ತಾನೇ ಉದ್ಭವ ಆಗತ್ತೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ, ಋಷಿ ವಾಕ್ಯದೊಳು ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಎಂಥ ಅದ್ಭುತವಾದ ಕಗ್ಗದ 4 ಸಾಲು ಇದು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹಳೆಯುಕ್ತಿ ಹೊಸ ತತ್ವ ಒಡಗೂಡೆ ಧರ್ಮ, ಋಷಿವಾಕ್ಯದೊಳು ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಜಸವು ಅಂದರೆ ಸತ್ವ. ನಾನು ಇವತ್ತು ಇದನ್ನು ಪ್ರಾರಂಭ ಮಾಡುವಾಗ ಶ್ರೇಯಸ್ಸು ಧೀಮಹಿಮೆ ಅನ್ನುವ ಮಾತನ್ನು ಉಪಯೋಗಿಸಿದ್ದೆ. ಆ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಒದಗಿಸಬೇಕು ಅಂತಂದರೆ ಎಲ್ಲ ಉಪಾಧ್ಯಾಯ ವರ್ಗದವರು, ಟೀಚರ್ ಕಮ್ಯುನಿಟಿ ಆಸ್ ಎ ಹೋಲ್ ಇನ್ ಇಂಡಿಯಾ, ನಾಟ್ ಸಿಂಪ್ಲಿ ದ ಸೈನ್ಸ್, ದ ಮ್ಯಾಥಮೆಟಿಕ್ಸ್ ಆ್ಯಂಡ್ ದ ಆರ್ಟ್ ಟೀಚರ್, ಬಟ್ ಸೈನ್ಸ್, ಮ್ಯಾಥ್ಸ್, ಆರ್ಟ್ಸ್, ಲ್ಯಾಂಗ್ವೇಜ್ ಟೀಚರ್ ಯಾರ್ಯಾರಿದ್ದಾರೆ ಎಲ್ಲ ಒಟ್ಟು ಕೂತ್ಕೊಳ್ಬೇಕು. ನಾನು ನನ್ನ ಪೋರ್ಷನ್ ಮುಗಿಸಿಬಿಟ್ಟೆ, ನನ್ನ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟೆ ಅನ್ನುವ ದೃಷ್ಟಿಕೋನದಿಂದ ಹೊರಬಂದು ಕಲಾ ಶಿಕ್ಷಣದವರು ಗಣಿತದ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡಬೇಕು, ಗಣಿತದವರು ವಿಜ್ಞಾನದ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ವಿಜ್ಞಾನ ಕಲೆ ಮೇಳವಿಸುತ್ತೆ. ಮಕ್ಕಳು ವಿದ್ಯಾರ್ಥಿಗಳಾಗಿ, ನಿಜವಾದ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಾಗಿ ತಮಗೆ ಬೇಕಾದ ಶಿಕ್ಷಣವನ್ನು ಪಡೆಯುವುದಕ್ಕೆ ಸಹಕಾರವಾಗುತ್ತೆ. ಇಂತಹ ಶಿಕ್ಷಣವನ್ನು ನಾವೆಲ್ಲರೂ ಕೂಡ ನೀಡಿ ಮಕ್ಕಳಿಗೆ ವಿಶ್ವದಲ್ಲಿ ಕೊಡೋಣ ಅನ್ನುವ ಮಾತನ್ನು ಹೇಳ್ತಾ ನಿಮಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರಗಳು.